ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀ ವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ನಾರಾಯಣಾರ್ಯ ಪರಿಪೂರ್ಣಗುಣರ್ಣವಾದ ವಿಶ್ವೋದರ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾರ್ಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಲಮುದೀರಯೇತ್. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಪಿತಾಮಹಾಯ. ಓಂ ನಮಃ ಪ್ರಪಿತಾಮಹಾಯ. ಓಂ ನಮಃ ಸರ್ವವಿಘ್ನ ವಿನಾಯಕೇಭ್ಯಃ. ಸ್ವಸ್ತ್ಯಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಮರುತ್ತ ಮಾಡಿದ ಅತ್ಯದ್ಭುತವಾದ ಯಜ್ಞ. ಆ ಯಜ್ಞವನ್ನು ಆದರ್ಶವಾಗಿಟ್ಟುಕೊಂಡು ಧರ್ಮರಾಜ ಯಜ್ಞವನ್ನು ಮಾಡಿದ್ದಾನೆ ಅಂತನ್ನೋ ವಿಚಾರವನ್ನು ನಾವು ತಿಳಿದಿದ್ದೇವೆ. ಬರೀ ಮರುತ್ತನ ಯಜ್ಞದ ಆದರ್ಶ ಮಾತ್ರ ಅಲ್ಲ, ಮರುತ್ತ ಯಜ್ಞ ಮಾಡಿದ ಮೇಲೆ ಉಳಿದ ಸಂಪತ್ತಿನಿಂದ ಯಜ್ಞವನ್ನು ಮಾಡಬೇಕು ಅಂತ ವೇದವ್ಯಾಸ ದೇವರು ಆದೇಶ ಮಾಡ್ತಾರೆ. ಬಹಳ ಅದ್ಭುತವಾದ ಯಜ್ಞವನ್ನು ಮಹಾನುಭಾವ ಧರ್ಮರಾಜ ಮಾಡಿದ ಅಶ್ವಮೇಧ ಯಾಗವನ್ನು. ಆ ಯಾಗದ ನಂತರದಲ್ಲಿ ನಡೆದ ಘಟನೆಯನ್ನು ಅನುಗೀತಾ ಪರ್ವದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ತಾರೆ. ಸಭೆಯಲ್ಲಿ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಅವರಿಬ್ಬರು ಇದ್ದಾರೆ. ಸಭಾಯಾಂ ವಸತೋಸ್ತತ್ರ ನಿಹತ್ಯಾರೀನ್ ಮಹಾತ್ಮನೋಃ ಕೇಶವಾರ್ಜುನಯೋಃ ಕಾನು ಕಥಾ ಸಮಭವದ್ವಿಜ. ಕೃಷ್ಣನ ಅನುಗ್ರಹದಿಂದ ಅರ್ಜುನ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿದ್ದಾನೆ, ರಾಜ್ಯವನ್ನು ಪಡೆದಿದ್ದಾನೆ. ಧರ್ಮರಾಜ ಮಾತ್ರ ರಾಜ್ಯ ಪಡೆದದ್ದಲ್ಲ, ಎಲ್ಲರೂ ರಾಜ್ಯವನ್ನು ಪಡೆದದ್ದ. 5 ಜನ ಪಾಂಡವರು ಸಾಮ್ರಾಜ್ಯವನ್ನು ಪಡೆದಿದ್ದಾರೆ. ಕೇಶವ ಮತ್ತು ಅರ್ಜುನ ಅವರಿಬ್ಬರಲ್ಲಿ ನಡೆದ ಕಥೆ ಏನು ಅದನ್ನು ವಿವರಿಸುವಂತ ಜನಮೇಜರ ಪ್ರಶ್ನೆ ಮಾಡಿದಾಗ ವೈಶಂಪಾಯನರು ಹೇಳ್ತಾರೆ, ಸ್ವರಾಜ್ಯಂ ಪ್ರಾಪ್ಯ ಕೇವಲಂ, ತನ್ನ ರಾಜ್ಯವನ್ನು ಕೇವಲ ಪರಮಾತ್ಮನ ಅನುಗ್ರಹದಿಂದ ಪಡೆದ ಅರ್ಜುನ. ದೇವರ ಅನುಗ್ರಹ ಇಲ್ಲ ಅಂತಾದರೆ ಯಾರೂ ಏನೂ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿಯ ತನಕ ದುರ್ಯೋಧನ ಸಾಮ್ರಾಜ್ಯವನ್ನು ಆಳಿದ್ದಾನೆ. ಅದು ತನ್ನ ದುಷ್ಟತನದಿಂದ ತನ್ನ ವಶ ಮಾಡಿಕೊಂಡು ರಾಜ್ಯವನ್ನು ಆಳಿದ್ದು. ದೇವರ ಸಂಕಲ್ಪ ಇದೆ, ಎಲ್ಲಿಯೂ ದೇವರ ಸಂಕಲ್ಪ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಯಾವಾಗ ಸತ್ವಗುಣದ ಉನ್ನಾಹ ಆಗ್ತದೆ ಆವಾಗ ಸಾತ್ವಿಕರಿಗೆ ಜಯ, ರಜೋಗುಣ ಉನ್ನಾಹವಾದಾಗ ರಾಜಸರಿಗೆ ಜಯ, ತಮೋಗುಣದ ಉನ್ನಾಹವಾದಾಗ ತಾಮಸರಿಗೆ ಜಯ. ಇದು ದೇವರು ಮಾಡಿದ ವ್ಯವಸ್ಥೆ ಇದು. ಹೀಗಾಗಿ ತಾನು ಮಾಡಿದ ವ್ಯವಸ್ಥೆಗೆ ಅನುಗುಣವಾಗಿ ದುರ್ಯೋಧನಾದಿಗಳು ಸಾಮ್ರಾಜ್ಯವನ್ನು ಆಳಲೇಬೇಕು. ಹೀಗಾಗಿ ಅವರು ಸಾಮ್ರಾಜ್ಯವನ್ನು ಆಳಿದರು. ಆದರೆ ಅದು ಬಹಳ ದಿವಸ ನಡೆಯೋದಿಲ್ಲ. ಆ ಸಾಮ್ರಾಜ್ಯ ಕ್ಷೇಮಕರವಾದ ಸಾಮ್ರಾಜ್ಯ ಅಲ್ಲ. ಸಾಮ್ರಾಜ್ಯವನ್ನು ಆಳಿದ, ಆದರೆ ಅದು ದೇವರ ಪೂಜೆ ಆಗಲಿಲ್ಲ, ಅದು ಧರ್ಮಕ್ಕೆ ಸಾಧನವಾಗಲಿಲ್ಲ. ಅದು ಮಾಡಿದವನು ರಾಜ್ಯ ಆಳಿದ, ಆದರೆ ಪ್ರತಿಯೊಬ್ಬ ಮನುಷ್ಯ ಮಾಡುವ ಕೆಲಸ ಅದು ದೇವರ ಪೂಜೆ ಆಗಬೇಕು. ಅಂದಾಗ ಅದು ಸಾರ್ಥಕ. ದುರ್ಯೋಧನ ಅಷ್ಟು ವರ್ಷ ರಾಜ್ಯ ಆಳಿದ್ನಲ್ಲ, ಅಂತೂ ಅವನು ಸುಖವನ್ನು ಅನುಭವಿಸಿದ್ನಲ್ಲ, ಅವನೇನು ಸಾಧನೆ ಮಾಡಿದ್ದ ಅಂತ ನಾವು ಕೇಳ್ತೇವೆ. ಅವರಿಗೆ ಪ್ರತಿಯಾದ ಪ್ರಶ್ನೆ ಏನು ಅಂದರೆ, ಸಾಮ್ರಾಜ್ಯ ಆಳಿದ, ಸಾಧನೆಯನ್ನೇನು ಮಾಡಿದ್ದ ಅಲ್ಲ, ಅದು ಬೇಡ ನಮಗೆ.
ದೇವರ ಸಂಕಲ್ಪ ಇತ್ತು, ಸಾಮ್ರಾಜ್ಯ ಸಿಕ್ತು, ಸಾಮ್ರಾಜ್ಯವನ್ನಾಳಿದ. ಸಾಮ್ರಾಜ್ಯವನ್ನಾಳುವಾಗ ಅವನೇನು ಸಾಧನೆ ಮಾಡಿದ? ಯಾವ ಸಾಧನೆಯೂ ಅವನಿಂದ ಆಗಲಿಲ್ಲ. ಮುಕ್ತಿ ಸಾಧನ ಆಗಲಿಲ್ಲ, ತಪಸ್ಸಾಧನ ಆಯಿತು. ಎಲ್ಲ ಜನರನ್ನು ಪೀಡಿಸಿದ. ರಾಜ್ಯವನ್ನು ಹೇಗೆ ಆಳಬೇಕು ಅಂತ ತಿಳಿಯದೆ ಅದಕ್ಕೆ ವಿಪರೀತವಾಗಿ ರಾಜ್ಯವನ್ನು ಆಳಿದ. ನಿಷಿದ್ಧವಾದ ಕರ್ಮಗಳನ್ನು ಮಾಡಿದ. ಹೀಗಾಗಿ ಅದು ರಾಜ್ಯವನ್ನು ಆಳಿದಂತೆ ಅಲ್ವೇ ಅಲ್ಲ ಅನ್ನೋದಕ್ಕಾಗಿ ನಮ್ಮ ಗುರುಗಳು ಮೇಲಿಂದ ಮೇಲೆ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಒಂದು ಗಾದೆ ಇದೆ ಲೋಕದಲ್ಲಿ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ. ಅದನ್ನು ಇವತ್ತಿನಿಂದ ವ್ಯತ್ಯಾಸ ಮಾಡಿಬಿಡಿ ಅಂತ ಗುರುಗಳು ಒಂದು ಪ್ರವಚನದಲ್ಲಿ ಹೇಳಿದರು. ಅಂತೂ ಇಂತೂ ಎಲ್ಲಿ ಹೋದರೂ ಕುಂತಿ ಮಕ್ಕಳದ್ದೇ ರಾಜ್ಯ ಅಂತ. ಇದು ಹೀಗನ್ಬೇಕು ನಾವು. ಯಾಕೆಂದರೆ ಸಾತ್ವಿಕರಿಗೆ ಆ ತರಹದವನ್ನ ಎಲ್ಲಿ ಹೋದರೂ ಅವರು ರಾಜ್ಯವನ್ನೇ ಆಳ್ತಾರೆ. ಹಸ್ತಿನಾವತಿಯನ್ನು ಬಿಟ್ಟು ಕಾಡಿಗೆ ಹೋದ್ರೇನೋ ನಿಜ, ಆದರೆ ಕಾಡಿಗೆ ಹೋದರೂ ಸಹ ಎಷ್ಟು ಜನ ಋಷಿಗಳು ಅವರ ಬೆನ್ನು ಹತ್ತಿದ್ರು. ಅವರಿಗೆ ಆಹಾರವನ್ನು ಒದಗಿಸ್ಲಿಕ್ಕಾಗಲಿಲ್ಲ. ಸೂರ್ಯನ ಆರಾಧನೆ ಮಾಡಬೇಕಾಯಿತು. ಸೂರ್ಯನ ಆರಾಧನೆಯನ್ನು ಮಾಡಿ ಆ ವಿಶಿಷ್ಟವಾದ ಅಕ್ಷರ ಪಾತ್ರೆಯನ್ನು ಪಡೆಯುವ ಪ್ರಸಂಗ ಬಂತು. ಇವತ್ತಿಗೂ ಶ್ರೀಮಠದಲ್ಲಿ ಆ ಅಕ್ಷಯ ಪಾತ್ರೆ ಪೂಜಿತವಾಗ್ತದೆ. ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಶ್ಲೋಕವನ್ನು ಮಾಡ್ತಾರೆ. ಅಕ್ಷಯ ಹ್ವಯ ಹೇ ಪಾತ್ರ ವಂದೇಹಂ ತ್ವಾಂ ನಿರಂತರಂ ಅಂತ ಹೇಳಿ ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ಶ್ರೀಮಠದ ಪ್ರತಿಮೆಗಳನ್ನೆಲ್ಲ ಪರಿಚಯ ಮಾಡಿಸ್ತಾ 28 ಪ್ರತಿಮೆಗಳ ಸ್ತೋತ್ರವನ್ನು ಮಾಡ್ತಾ ಮಠದಲ್ಲಿರುವ ಅಕ್ಷಯ ಪಾತ್ರೆಯ ವರ್ಣನೆಯನ್ನು ಮಾಡ್ತಾರೆ. ಅ ಎಂಬ ಪರಮಾತ್ಮ, ಅನಾಮಕನಾದ ಪರಮಾತ್ಮನಿಗೆ ಕ್ಷಯ ಅಂದರೆ ಮನೆ ಅಂತ ಅರ್ಥ. ನಮ್ಮ ಭಾಷೆಯಲ್ಲಿ ಕ್ಷಯ ಅಂದರೆ ಹಾಳು, ನಾಶ ಅಂತ ಅರ್ಥ. ಆದರೆ ದೇವ ಭಾಷೆಯಲ್ಲಿ ಕ್ಷಯ ಅಂದರೆ ಮನೆ ಅಂತ ಅರ್ಥ. ನೋಡಿರಿ ಹೇಗೆ ಇದೆ. ನಿನಗೆ ಕ್ಷಯವಾಗಲಿ, ಸಂತೋಷದಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಯಾಕೆ ಕ್ಷಯವಾಗಲಿ ಅಂದರೆ ಮನೆಯಾಗಲಿ ಅಂತ ಅರ್ಥ ಅಲ್ಲ. ಹಾಗೆ ನಾವು ಅನ್ವಯ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆ ಇಲ್ಲ. ಇರಲಿ, ಆ ಅಕ್ಷಯ ಪಾತ್ರೆಯಲ್ಲಿ ಅನಾಮಕನಾದ ಪರಮಾತ್ಮ ಅಲ್ಲಿ ಇದ್ದಾನೆ. ಆ ರೀತಿಯಾದ ಅಕ್ಷಯ ಪಾತ್ರೆಯನ್ನು ಪಡಿಬೇಕಾಯಿತು. ಅನ್ನವನ್ನು ಒದಗಿಸ್ಲಿಕ್ಕಾಗದೆ, ಆಹಾರವನ್ನು ಒದಗಿಸ್ಲಿಕ್ಕಾಗದೆ, ಯಾವ ಯಾವ ಬ್ರಾಹ್ಮಣರಿಗೆ ಯಾವ ಯಾವ ಆಹಾರ ಬೇಕು ಗೊತ್ತಿಲ್ಲ. ಆ ಎಲ್ಲ ಆಹಾರವನ್ನು ಒದಗಿಸಬೇಕು ಅಂತ ಅನ್ನೋದಕ್ಕಾಗಿ ಅಕ್ಷಯ ಪಾತ್ರೆಯನ್ನು ಪಡೆಯಬೇಕಾಯಿತು. ತಾತ್ಪರ್ಯ, ಕಾಡಿಗೆ ಹೋದರೂ ಅಲ್ಲಿ ರಾಜ್ಯವನ್ನೇ ಅನುಭವಿಸಿದ ಕುಂತಿಪುತ್ರ ಧರ್ಮರಾಜ ಪಾಂಡವರು ಅನ್ನೋದಕ್ಕಾಗಿ ಹಾಗೆ ಆ ಗಾದೆಯನ್ನು ವ್ಯತ್ಯಾಸ ಮಾಡಿ ಅಂತ ಹೇಳ್ತಾ ಇದ್ರು. ಇರಲಿ, ಹಾಗೆ ರಾಜ್ಯವನ್ನು ಪರಮಾತ್ಮನ ಅನುಗ್ರಹದಿಂದ ಪಡೆದು ಬಿಟ್ಟಿದ್ದಾರೆ. ಎತ್ತು ತದ್ಭವತಾ ಪ್ರೋಕ್ತಂ ಪುರಾಕೇಶವ ಸೌಹೃದಾತ ತತ್ಸರ್ವಂ ಪುರುಷ ವ್ಯಾಘ್ರ ನಷ್ಟಂ ಮೇ ವ್ಯಗ್ರಚೇತಸಃ. ತತ್ವಜ್ಞಾನದ ನಾಶ ಹೇಗಾಗ್ತದೆ ಅಂತ ಅರ್ಜುನ ತನ್ನ ಅನುಭವದಿಂದ ತಿಳಿಸ್ತಾನೆ. ನೀನು ನನಗೆ ಗೀತೋಪದೇಶವನ್ನು ಮಾಡಿದ್ದಿ. ಯಾವಾಗ? ಯುದ್ಧದ ಸಂದರ್ಭದಲ್ಲಿ ಗೀತೋಪದೇಶವನ್ನು ಮಾಡಿದ್ದಿ. ನೋಡಿ, ಎಸಿಯಲ್ಲಿ ಕುಳಿತುಕೊಂಡು ನಾವು ಶ್ರವಣ ಮಾಡಿದರೂ ಕೂಡ, ತಂಪಾದ ಸ್ಥಳದಲ್ಲಿ ಕುಳಿತುಕೊಂಡು ಶ್ರವಣ ಮಾಡಿದರೂ ಕೂಡ ಶ್ರವಣ ಮಾಡಿದ್ದು ಉಳಿಯೋದಿಲ್ಲ. ಆದರೆ ಅರ್ಜುನ ಎಲ್ಲಿ ಕೇಳಿದ್ದಾನೆ? ಎಲ್ಲಿ ತತ್ವೋಪದೇಶವಾಗಿದೆ? ಎಲ್ಲಿ ಗೀತಾ ಪ್ರವಚನವಾಗಿದೆ ಅರ್ಜುನನಿಗೆ? ಯುದ್ಧದ ಮಧ್ಯದಲ್ಲಿ ಭೀಷ್ಮಾಚಾರ್ಯರನ್ನು ನೋಡ್ತಾ ಇದ್ದಾನೆ. ಭೀಷ್ಮ, ದ್ರೋಣ, ಅಣ್ಣ ತಮ್ಮಂದರು, ಬಂಧು ಬಳಗ ಅವರೆಲ್ಲರ ಜೊತೆಗೆ ನಾನು ಯುದ್ಧ ಮಾಡಬೇಕು, ಮನಸ್ಸು ವ್ಯಗ್ರವಾಗಿದೆ, ನಾನು ಮಾಡೋದಿಲ್ಲ ಅಂತ ಇದ್ದಾನೆ. ಗಾಂಡೀವ ಕೈ ಕೆಳಗೆ ಬೀಳುತ್ತಾ ಇದೆ, ಬಾಣವನ್ನು ಹಿಡಲಿಕ್ಕಾಗ್ತಾ ಇಲ್ಲ, ಮೈಯಲ್ಲಿ ನಡುಕ, ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಇಂಥ ಅವಸ್ಥೆಯಲ್ಲಿ ಅರ್ಜುನ ಇದ್ದಾನೆ. ಅಂಥ ಅವಸ್ಥೆಯಲ್ಲಿ ಗೀತೆಯನ್ನು ಉಪದೇಶ ಮಾಡಿದ ಕೃಷ್ಣ. ಹೀಗಾಗಿ ಅದನ್ನು ನೆನೆಸಿಕೊಳ್ಳುತ್ತಾನೆ ಅರ್ಜುನ. ಯಾವ ಅವಸ್ಥೆಯಲ್ಲಿ ನಾನು ಕೇಳಿದ್ದೇನೆ? ಕೇಶವ ಸೌಹೃದ, ನೀನು ಗೀತೋಪದೇಶವನ್ನು ಮಾಡಿದ್ದು ಹೇಗೆ? ಸೌಹಾರ್ದದಿಂದ ನೀನು ಗೀತೋಪದೇಶವನ್ನು ಮಾಡಿದೆ. ನಾನು ದಾರಿ ತಪ್ತಾ ಇದ್ದೆ, ಮಾರ್ಗಭ್ರಷ್ಟ ನಾನಾಗ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಕೈ ಹಿಡಿದು ನನಗೆ ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ನನಗೆ ಮಾಡಿದೆ. ಆದರೆ ಆವಾಗ ವ್ಯಗ್ರಚೇತಸ್ಕನಾಗಿದ್ದೆ ನಾನು. ಮನಸ್ಸು ಸಮಾಹಿತವಾಗಿರಲಿಲ್ಲ, ಒಂದು ಕಡೆಗೆ ಮನಸ್ಸು ನೆಲೆಗೊಂಡಿರಲಿಲ್ಲ. ನೀನು ಹೇಳಿದ ವಿಷಯವನ್ನು ನಾನು ತಿಳ್ಕೊಳ್ಬೇಕು ಅಂತ ನನ್ನ ತಲೆ ಇರಲೇ ಇಲ್ಲ. ಅಂಥ ಪ್ರಸಂಗದಲ್ಲಿ ನೀನು ಗೀತೋಪದೇಶವನ್ನು ಮಾಡಿದಿ. ಆದರೂ ಇಂದ್ರ ದೊಡ್ಡ ದೇವತೆ, ಮನಸ್ಸಿಗೆ ಅಭಿಮಾನಿಯಾದ ದೇವತೆ. ಬರೀ ರುದ್ರದೇವರು ಮಾತ್ರ ಅಲ್ಲ, ರುದ್ರದೇವರು ದೊಡ್ಡ ದೇವತೆ, ಆದರೆ ಇಂದ್ರದೇವರು ಕೂಡ ಮನೋಭಿಮಾನಿಗಳಾದ ದೇವತೆಗಳು. ಹೀಗಾಗಿ ಆ ದೇವತೆಗಳು ಹೇಳ್ತಾರೆ, ನನ್ನ ಮನಸ್ಸು ವ್ಯಗ್ರವಾಗಿತ್ತು, ಆದರೂ ಮನಸ್ಸನ್ನು ಸ್ಥಿರ ಮಾಡಿಕೊಂಡು
ನಿನ್ನ ಉಪದೇಶವನ್ನು ಕೇಳಿದೆ, ಆವಾಗ ಕೇಳಿದಂತೆಯೇ ನನಗಿತ್ತು, ಆದರೆ ಈಗ ನೀನೇನು ಹೇಳಿದಿ ಅಂತ ನನಗೆ ಮರೆತು ಬಿಟ್ಟಿದೆ ಅಂತ ಅರ್ಜುನ ಹೇಳ್ತಾನೆ. ಎಂಥೆಂಥ ದೊಡ್ಡ ದೊಡ್ಡ ದೇವತೆಗಳೇ ಮರೆತು ಬಿಡ್ತಾರೆ. ಇದೇನೋ ಸುಮ್ಮನೆ ಹೇಳಿದ್ದು ಅಂತ ತಿಳಿಯೋ ಕಾರಣ ಇಲ್ಲ. ಮಹಾಭಾರತ ನಮಗೆ ಹೇಳ್ತಾ ಇದೆ. ಅರ್ಜುನನಿಗೆ ವಿಸ್ಮರಣೆಯಾಯಿತು. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ. ತಾನು ಮೊದಲಿಗೆ ಏನು ಶ್ರವಣ ಮಾಡಿದ್ದ ಮರೆತು ಹೋಯಿತು. ಮರೆತು ಹೋಗೋದು ಅಂದರೆ ನಮ್ಮ ಹಾಗೆ ಮರೆತು ಹೋಗೋದಲ್ಲ. ನಾವು ಮರೆತು ಹೋಗೋದು ಅಂದರೆ ಪೂರ್ಣ ಮರೆತು ಹೋಗಿಬಿಟ್ಟಿರ್ತೇವೆ. ಆದರೆ ಅವರು ಹಾಗಲ್ಲ. ಅಂತೂ ಆ ಪ್ರಧಾನವಾದ ತಾನೇನು ಯಾವಾಗಲೂ ಎಚ್ಚರದಲ್ಲಿರಬೇಕು, ಅನೇಕ ವಿಷಯಗಳನ್ನು ಮರೆತು ಬಿಟ್ಟಿದ್ದಾನೆ. ಹೀಗಾಗಿ ನನಗೆ ಮತ್ತೆ ಅದನ್ನು ಉಪದೇಶ ಮಾಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಭವಸ್ತು ದ್ವಾರಕಾಂ ಗಂತ ನಚಿರಾದಿವ ಮಾಧವ, ನೀನಿಲ್ಲೇ ಇರೋದಾಗಿದ್ದರೆ ನಾನು ನಿನಗೆ ಇಷ್ಟೆಲ್ಲ ಆಗ್ರಹ ಮಾಡ್ತಾ ಇರಲಿಲ್ಲ. ಆದರೆ ನೀನು ದ್ವಾರಕೆಗೆ ಹೋಗಬೇಕು ಅಂತ ಅಂತಿ. ಯಾವಾಗ ದ್ವಾರಕೆಗೆ ಹೋಗ್ತಿ ಗೊತ್ತಿಲ್ಲ. ಹೀಗಾಗಿ ದ್ವಾರಕೆಗೆ ಹೋಗುವುದರೊಳಗೆ ನನಗೆ ಆ ಗೀತೆಯನ್ನು ಮತ್ತೆ ಉಪದೇಶ ಮಾಡು ಅಂತ ಎರಡನೇ ಬಾರಿ ಗೀತೋಪದೇಶಕ್ಕೆ ಪ್ರಾರ್ಥನೆ ಮಾಡ್ತಾನೆ ಅರ್ಜುನ. ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಸ್ವಲ್ಪ ಬೈತಾನೆ ಅರ್ಜುನನಿಗೆ. ಗುರುಗಳು ಹಾಗೆ ಇರಬೇಕು. ಅಂದರೆ ಶಿಷ್ಯರು ತಪ್ಪು ಮಾಡಿದಾಗ ಸಾವಧಾನದಿಂದ ಕೇಳದೇ ಇದ್ದಾಗ ಗುರುಗಳು ಶಿಷ್ಯರಿಗೆ ಬೈಬೇಕು. ಯಾದವಾರ್ಯರ ಕಥೆಯನ್ನು ಕೇಳ್ತೇವೆ ನಾವು. ಯಾದವಾರ್ಯರು ಶ್ರೀನಿವಾಸ ತೀರ್ಥರು, ಬಹಳ ಅದ್ಭುತವಾದ ರೋಚಕವಾದ ಕಥೆ. ಗುರು ಶಿಷ್ಯರು, ಯಾದವಾರ್ಯರು ಗುರುಗಳು, ಶ್ರೀನಿವಾಸ ತೀರ್ಥರು ಶಿಷ್ಯರು. ಹೊಸದಾಗಿ ಶ್ರೀನಿವಾಸ ತೀರ್ಥರಿಗೆ ವಿವಾಹವಾಗಿದೆ. ವಿವಾಹವಾದಾಗ ಅಳೆತನಕ್ಕೆ ಅಂತ ಹೇಳಿ ಮೊದಲನೇ ದೀಪಾವಳಿ ಮಾವನ ಮನೆಗೆ ಹೋಗಿದ್ದಾರಂತೆ. ಮಾವನ ಮನೆಗೆ 1-2-3 ದಿವಸ ಅದೇನಿರ್ತದೆ, ಚತುರ್ದಶಿ ಮತ್ತು ಪಾಡ್ಯ ಪ್ರಧಾನವಾದ ಆರತಿಗಳಿರ್ತದೆ. ಹೀಗಾಗಿ ಆ 3-4 ದಿವಸ ನಾನು ಹೋಗಿ ಮತ್ತೆ ಬರ್ತೇನೆ ಅಂತ ಗುರುಗಳಿಗೆ ಕೇಳಿದೆ. ಅದು ಹೋಗಬೇಕಾದ್ರೂ ಗುರುಗಳಿಗೆ ಕೇಳಬೇಕು. ಹಬ್ಬ ಇದೆಯಲ್ಲ, ಅವ್ರಿಗೆ ಯಾಕೆ ಕೇಳಬೇಕು? ಏನು ನಾನು ರಜೆ ತೆಗೆದುಕೊಳ್ಬೇಕಾ ಅವ್ರ ಕಡೆಯಿಂದ? ಅಲ್ಲ, ಗುರುಗಳಿಗೆ ಅಧೀನನಾಗಿ ನಾನಿದ್ದಾಗ ಅವರು ಹೇಳಿದಂತೆ ನಾನು ಕೇಳಬೇಕು. ಹೀಗಾಗಿ ಹೋಗಿ ಬರ್ತೇನೆ ಅಂದಾಗ ಆಯ್ತಪ್ಪ ಹೋಗ್ಬಾ ಅಂತ ಯಾದವಾರ್ಯರು ಹೇಳ್ತಾರಂತೆ. ಹೋದರು. ಬಲಿಪಾಡ್ಯ ಮುಗಿಸ್ಕೊಂಡು ಬರ್ತೀನಿ ಅಂತಂದಿದ್ದಾರೆ. ಆದರೆ ಬಲಿಪಾಡ್ಯ ಮುಗಿತು, ಬರಲೇ ಇಲ್ಲ. ರಾತ್ರಿ ಬರಬೇಕು, ಮಾರನೇ ದಿವಸ ಬರಲಿಲ್ಲ. 1-2 ದಿವಸ ಕಾದರಂತೆ. ಕಾದು ಅವರ ಮನೆಗೇನೆ ಯಾದವಾರ್ಯರು ಹೊರಟ್ರಂತೆ. ಶ್ರೀನಿವಾಸ ತೀರ್ಥರು ಯಾವ ಊರಿಗೆ ಹೋಗಿದ್ರು ಆ ಊರಿಗೆ, ಆ ಮನೆಗೆ ಹೊರಟ್ರಂತೆ. ಹೊರಡ್ತಾ ಒಂದು ಹುಣಸೆ ಗಿಡ ಕಾಣಿಸ್ತವರಿಗೆ. ಹೊಡೆಯೋದಕ್ಕಾಗಿ ಬಹಳ ಒಳ್ಳೆಯ ಕಟ್ಟಿಗೆ ಅದು. ನಮ್ಮ ಗುರುಗಳೆಲ್ಲ ಶಾಲೆಯಲ್ಲಿ ವಿದ್ಯೆ ಕಲಿಸುವವರು ಆ ಕಟ್ಟಿಗೆಯನ್ನೇ ಇಟ್ಟುಕೊಳ್ತಾ ಇರ್ತಿದ್ರು. ಚೆನ್ನಾಗಿ ಏಟು ಬೀಳುತ್ತದೆ ಅದರಿಂದ. ಆ ಹುಣಸೆ ಕಟ್ಟಿಗೆಯನ್ನೇ ಹೊಡೆಯೋದಕ್ಕಾಗಿ ಕಟ್ಟಿಗೆ ಇಟ್ಟುಕೊಳ್ತಾ ಇದ್ರು. ಹೀಗಾಗಿ ಹೋಗ್ತಾ ಹುಣಸೆ ಗಿಡ ಕಾಣಿಸ್ತದೆ. ಒಂದು ಕಟ್ಟಿಗೆಯನ್ನು ಕಿತ್ತಿ ಬಿಡ್ತಾರೆ. ಕಿತ್ತಿ ತೆಗೆದುಕೊಂಡು ಹೋಗ್ತಾರೆ. ಆವಾಗ ಶ್ರೀನಿವಾಸ ತೀರ್ಥರು ಮಂಚದ ಮೇಲೆ ಕುಳಿತಿದ್ರಂತೆ. ಹೆಂಡತಿಯ ಜೊತೆಗೆ ಮಂಚದ ಮೇಲೆ ಕುಳಿತಿದ್ರಂತೆ. ಮಂಚದ ಮೇಲೆ ಕುಳಿತಾಗ ಹಿಂದಿನಿಂದ ಹೋಗ್ತಾರೆ. 3 ಏಟು ಹೊಡಿತಾರಂತೆ, ತಿರುಗಿ ಹೋಗಿಬಿಡ್ತಾರಂತೆ. ಅವರಷ್ಟೇ, ಬೇರೆ ಏನೂ ಇಲ್ಲ, ಮಾತಿಲ್ಲ, ಏನಿಲ್ಲ. ಶ್ರೀನಿವಾಸ ತೀರ್ಥರಿಗೆ ಆಶ್ಚರ್ಯ, ಇದೇನಿದು, ನನಗೆ ಹೊಡೆಯೋರು ಯಾರು ನನಗೆ ಹೊಡೆಯೋರು? ಒಬ್ಬರು ಯಾದವಾರ್ಯರು. 3 ದಿವಸ ಹೋಗ್ತೇನೆ ಅಂತ ಅವರಿಗೆ ಹೇಳಿದ್ದೇನೆ, ಹೀಗೆಲ್ಲ ಕಾಲ ಕಳೀತಾ ಇದ್ದೇನೆ, ಹೀಗಾಗಿ ಅವರಿಗೆ ಸಹನ ಆಗಿಲ್ಲ ಅಂತ ಹೇಳಿ ಶ್ರೀನಿವಾಸ ತೀರ್ಥರು ಆಗಿಂದಾಗಲೇ ಹೆಂಡತಿಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಯಾದವಾರ್ಯರ ಹತ್ತಿರ ವಿದ್ಯೆಗೆ ಹೋದರಂತೆ. ವಿದ್ಯೆಯನ್ನು ಹೇಗೆ ಕಲಿಬೇಕು ಅಂತ, ಹೇಗೆ ಕಲಿಸಬೇಕು ಅಂತ ಆ ಗುರು ಶಿಷ್ಯರು ನಮಗೆ ತಿಳಿಸ್ತಾರೆ. ಇರಲಿ, ನಮಗೇನಾದರೂ ಹೊಡೆದರೆ ಇವನು ಯಾರು ಹೊಡೆಯೋನು, ಇವನಿಗೇನು ಸಂಬಂಧ ಇದೆ ಅಂತ ನಾವೆಲ್ಲ ಅಂತೇವೆ. ಬೈಲಿಕ್ಕೇನು ಅಧಿಕಾರ ಇದೆ ಅವರಿಗೆ? ಇವತ್ತು ಗುರುಗಳ ಸ್ಥಾನದಲ್ಲಿ ಇಲ್ಲವೇ ಇಲ್ಲ. ಇರಲಿ ಬಿಡಿ, ಇವತ್ತೆಲ್ಲ ಲೌಕಿಕ ವಿದ್ಯೆಯಾಗಿದೆ, ಅದು ಬೇರೆ. ಆದರೆ ತತ್ವಬೋಧವನ್ನು ಮಾಡುವಾಗ ಬ್ರಹ್ಮವಿದ್ಯೆಯನ್ನು ನೀಡುವ ಗುರುಗಳ ಪರಿಸ್ಥಿತಿಯೂ ಸಹ ಹೀಗೆ ಆಗಿ ಹೋಗಿಬಿಟ್ಟಿದೆ. ಶಿಷ್ಯರು ಹೇಳಿದಂತೆ ಅವರು ಕೇಳಬೇಕೇ ಹೊರತು ಅವರು ಹೇಳಿದಂತೆ ನಾವು ಕೇಳೋದಿಲ್ವೇ ಇಲ್ಲ. ಪರಿಸ್ಥಿತಿ ಹೀಗಾಗಿದೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೈತಾನೆ. ಅಬುದ್ಧ್ಯ ಎನ್ನ ಗೃಹೀತಾ ತನ್ಮೆ ಸುಮಹದ ಪ್ರಿಯಂ ಅಂತ ಹೇಳ್ತಾನೆ. ನೀನು ಉದ್ವಿಗ್ನನಾಗಿ ನಿಜವಾಗಿ ಸಮಾಧಾನದಿಂದ ಅಷ್ಟೆಲ್ಲ ವಿಷಯವನ್ನು ನೀನು ಕೇಳಬೇಕಾಗಿತ್ತು. ಆದರೆ ಉದ್ವಿಗ್ನನಾಗಿ ವ್ಯಗ್ರನಾಗಿ ನಾನು ಹೇಳಿದ ವಿಷಯವನ್ನು ನೀನು ಕೇಳಲಿಲ್ಲಲ್ಲ, ಹೀಗಾಗಿ ನನಗೆ ನಿನ್ನ ಮೇಲೆ ಅಪ್ರೀತಿಯಾಗಿದೆ, ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿ ನಾವು ಒಂದು ಮಾತನ್ನು ತಿಳಿಬೇಕು. ಇಂಥ ಮಾತು ಭೀಮಸೇನ ದೇವರ ಬಗ್ಗೆ ಕೃಷ್ಣ ಆಡಿದ್ದು ಇಡೀ ಮಹಾಭಾರತದಲ್ಲಿ ಎಲ್ಲಿಯಾದರೂ ನಮಗೆ ಸಿಗ್ತದ? ಸಿಗೋದೇ ಇಲ್ಲ. ಕೃಷ್ಣ ಉಪದೇಶ ಮಾಡಬೇಕು. ಯಾರಿಗೆ? ಅರ್ಜುನನಿಗೆ. ಭೀಮಸೇನ ದೇವರಿಗೆ ಉಪದೇಶ ಮಾಡಿಸಿಕೊಳ್ಳುವ ಪ್ರಸಂಗವೇ ಬರಲೇ ಇಲ್ಲ.
ತಪ್ಪು ಮಾಡುವ ಪ್ರಸಂಗ ಬಂದಾಗ ಉಪದೇಶಗಳು ಬೇಕು, ಸಂದೇಶಗಳು ಬೇಕು. ತಪ್ಪು ಮಾಡುವ ಪ್ರಸಂಗಗಳೇ ಇಲ್ಲದೇ ಇದ್ದಾಗ ಉಪದೇಶ ಯಾಗಬೇಕು, ಸಂದೇಶ ಯಾಗಬೇಕು? ಬೇಕಾಗಿಲ್ಲ. ಆದರೆ ಇಂಥ ಪರಿಸ್ಥಿತಿ ಬರಲೇ ಇಲ್ಲ ಭೀಮಸೇನ ದೇವರಿಗೆ. ನೀನು ತಪ್ಪು ಮಾಡಿದಿ, ನಾನು ಎಷ್ಟು ಕಷ್ಟಪಟ್ಟು ಹೇಳಿದೆ ಆವಾಗ, ಎಂಥ ವಿಷಯಗಳನ್ನು ನಾನು ನಿನಗೆ ಬೋಧನೆ ಮಾಡಿದೆ, ಆದರೆ ಉದ್ವಿಗ್ನನಾಗಿ ಎಲ್ಲೆಲ್ಲೋ ಮನಸ್ಸಿಟ್ಟು ನೀನು ಕೇಳಿದೆಯಲ್ಲ, ಅದಕ್ಕೆ ಹೇಳ್ತಾರೆ ಸುಮಹದ ಪ್ರಿಯಂ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಹಾಗಾದರೆ ಶಿಷ್ಯರು ನಾವು ಹೇಗೆ ಓದಬೇಕು ಅಂತನ್ನೋದನ್ನು ಕೃಷ್ಣ ಪರಮಾತ್ಮ ಕಲಿಸ್ತಾನೆ. ನೂನಂ ಅಶ್ರದ್ಧಾನೋಸಿ ದುರ್ಮೇಧಾಹ್ಯಸಿ ಪಾಂಡವ. ದುರ್ಮೇಧನಾಗಿದ್ದಿ ಅಂತ ಅರ್ಜುನನನ್ನು ಬೈತಾನೆ. ಕೃಷ್ಣನೇ ಅಲ್ಲ ಬೈಬೇಕಾದದ್ದು, ಇನ್ಯಾರು ಬೈಬೇಕು? ನಮ್ಮಂಥವರಿಗೆ ಬೈದರೆ ಅಂಧಂತಮಸ್ಸಾಗಿಬಿಡ್ತದೆ. ಅರ್ಜುನ ಮಹಾದೇವತೆ, ಅಪರೋಕ್ಷ ಜ್ಞಾನಿ. ಬೈಯುವ ಅಧಿಕಾರ ಯಾರಿಗೆ ಇದೆ? ಕೃಷ್ಣನಿಗೆ ಇದೆ. ಹೇಗೆ ಬೈತಾನೆ ನೋಡಿ. ಬೈಯೋದು ದೊಡ್ಡದಲ್ಲ, ಬೈಸಿಕೊಳ್ಳೋದು ಬಹಳ ದೊಡ್ಡದು. ಮಹಾಭಾರತದಿಂದ ಅದನ್ನು ನಾವು ಕಲಿಬೇಕು. ಅಪ್ಪ ಅಮ್ಮ ಬೈತಾ ಇದ್ದರೆ ಬೈಸ್ಕೊಳ್ತಾ ನಿಂದಿರಬೇಕೇ ಹೊರತು ಪ್ರತಿಯಾಗಿ ಮಾತನಾಡಬಾರ್ದು. ಮಹಾಸ್ವಾಮಿಗಳು ಪಾಠ ಹೇಳುವಾಗ ಇದನ್ನು ನೂರಾರು ಬಾರಿ ನಮಗೆ ಹೇಳಿದ್ದಾರೆ, ನೂರಾರು ಬಾರಿ ಹೇಳಿದ್ದಾರೆ. ಮುಂಬೈಯಲ್ಲಿ ವಿದ್ಯಾಪೀಠದಲ್ಲಿ ಮೊದಲಿಗೆ ಇದ್ದಾಗ ಆಚಾರ್ಯರು ಬೈತಾ ಇದ್ರು. ಏನೋ ತಪ್ಪು ಮಾಡಿದ್ದಿಲ್ಲ, ತಪ್ಪು ಮಾಡದೇ ಇದ್ದಾಗಲೂ ಬೈತಾ ಇದ್ರು. ಬೈಯುವಾಗ ಬಾಯಿ ತಪ್ಪಿ ನಾವು ಹೇಳಿದ್ವಿ ಎಲ್ಲರೂ, ಇಲ್ಲ ನಾವು ಆ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದ್ವಿ. ಅದನ್ನು ಸರ್ವಜ್ಞಾಚಾರ್ಯರು ಕೇಳಿಸ್ಕೊಂಡ್ರು, ಸ್ವಾಮಿಗಳು ಕೇಳಿಸ್ಕೊಂಡ್ರು ಪೂರ್ವಾಶ್ರಮದಲ್ಲಿ. ಆಮೇಲೆ ಏಕಾಂತದಲ್ಲಿ ಕರೆದು ಹೇಳಿದರು, ಗುರುಗಳು ಬೈತಾ ಇರಬೇಕಾದ್ರೆ ನಿಮ್ಮ ತಪ್ಪಿಲ್ಲ ಅಂತಾದರೂ ಕೂಡ ತಲೆ ತಗ್ಗಿಸಿ ನಿಲ್ಲಬೇಕೇ ಹೊರತು ಪ್ರತಿಯಾಗಿ ಮಾತನಾಡಬಾರದು ಅಂತ ಹೇಳಿದರು. ಇದು ಅವರ ನಿಷ್ಠೆ, ಗುರುಗಳಲ್ಲಿ ತೋರಬೇಕಾದ ನಿಷ್ಠೆ ಇದು. ತಪ್ಪಿಲ್ಲದೇ ಇದ್ದರೂ ತಲೆ ತಗ್ಗಿಸಿ ನಿಲ್ಲಬೇಕು ಅಂತಾದರೆ ಇನ್ನು ತಪ್ಪಿದ್ರೆ ಏನು ಮಾಡಬೇಕು? ಅರ್ಜುನ ಕಲಿಸಿಕೊಡ್ತಾನೆ ನಮಗೆ, ಒಬ್ಬ ಶಿಷ್ಯನಾಗಿ ಶಿಷ್ಯರು ಹೇಗಿರಬೇಕು ಅಂತ ಕಲಿಸಿಕೊಡ್ತಾನೆ. ದುರ್ಮೇಧ ಅಂತ ಬೈತಾನೆ ಅರ್ಜುನನನ್ನು. ಏನು ಮಾಡಿದೆ ನೀನು? ಎಲ್ಲಿ ಹೋಗಿತ್ತು ನಿನ್ನ ತಲೆ, ಬುದ್ಧಿ ಎಲ್ಲಿ ಹೋಗಿತ್ತು ಅಂತ ಹೇಳಿ ಬೈತಾನೆ. ಆದರೂ ಬೈಸ್ಕೊಳ್ತಾ ಅರ್ಜುನ ಕೊಡ್ತಾನೆ. ತಪ್ಪಾಗಿದೆ. ತಪ್ಪಾದಾಗ ಇನ್ನೇನು ಮಾಡಬೇಕು? ಮಹಾಸ್ವಾಮಿಗಳ ಪ್ರವಚನವನ್ನು ನೀವು ಸಾಕಷ್ಟು ಬಾರಿ ಕೇಳಿರಬಹುದು. ಅಪ್ಪ ಅಮ್ಮರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಗಳು ಮಕ್ಕಳಿಗೆ ಪ್ರಸಂಗ ಬಂದಾಗ ಬೈತಾ ಇರಿ, ತಪ್ಪು ಮಾಡಿದಾಗ. ತಪ್ಪು ಮಾಡದೇ ಇದ್ದಾಗಲೂ ಬೈಬೇಕು ಅಂತ ಅಲ್ಲ, ಮಕ್ಕಳನ್ನು ಬೈದ್ರೇ ತಂದೆ ತಾಯಿಗಳು ಅಂತ ಅಲ್ಲ. ಆದರೆ ನಾವು ತಪ್ಪು ಬಿಡ್ತೇವೆ. ಅವರು ತಪ್ಪು ಮಾಡದೇ ಇದ್ದಾಗ ಬೈತೇವೆ, ಯಾವುದೋ ಸಿಟ್ಟನ್ನು ಅವರ ಮೇಲೆ ಹಾಕಿಬಿಡ್ತೇವೆ. ತಪ್ಪು ಮಾಡಿದಾಗ ಬಾಯಿ ಮುಚ್ಚಿಕೊಂಡು ಕೂತು ಬಿಡ್ತೇವೆ. ಆದರೆ ಹಾಗೆ ಮಾಡಬಾರದು. ತಂದೆ ತಾಯಿ ಅಂದರೆ ತಪ್ಪು ಮಾಡಿದಾಗ ಬೈಬೇಕು. ಅದರಿಂದ ಏನಾಗ್ತದೆ ಅಂದರೆ ಅವರ ತಪ್ಪಿನ ಪರಿಹಾರ ಆಗ್ತದೆ, ಪಾಪದ ಪರಿಹಾರ ಆಗಿ ಹೋಗ್ಬಿಡ್ತು ಅಲ್ಲಿಗೆ. ಅವರ ತಪ್ಪನ್ನು ಹೇಳಿದರೆ ಇಂಥ ತಪ್ಪು ಮಾಡಿದ್ದಿ ಅಂತ ಹೇಳಿ ಬೈದರೆ, ನಿನ್ನೆ ಮಾಡಿದರೆ ಶಿಕ್ಷೆ ಆಯ್ತು ಅವರಿಗೆ. ಯಾವಾಗ ಆ ಶಿಕ್ಷೆಯನ್ನು ಅನುಭವಿಸ್ತಾನೆ ಆವಾಗ ಅಪರಾಧ ಶಮನವಾಯಿತು, ಅಪರಾಧ ನಷ್ಟವಾಗಿ ಹೋಗ್ಬಿಡ್ತದೆ. ಅದನ್ನು ನಾವು ತಿಳಿಬೇಕು. ಅರ್ಜುನ ತಿಳಿಸ್ತಾ ಇದ್ದಾನೆ, ದುರ್ಮೇಧಾಹ್ಯಸಿ ಪಾಂಡವ ನಚ ಶಕ್ಯಂ ಪುನರ್ವಕ್ತುಮಶೇಷೇಣ ಧನಂಜಯ. ಅರ್ಜುನನಿಗೂ ಅವರ ಜೊತೆಗೂ ಹೇಗೆ ಕೃಷ್ಣ ವ್ಯವಹಾರ ಮಾಡ್ತಾನೆ ನೋಡಿ. ಆವಾಗ ಲಕ್ಷ್ಯ ಕೊಡದೆ ಕೇಳಿದ್ದೀಯಲ್ಲ, ಆ ಪಶ್ಚಾತ್ತಾಪ ಕೊನೆ ತನಕ ನಿನಗಿರಬೇಕು. ಹೀಗಾಗಿ ನಾನು ಪೂರ್ಣ ಹೇಳೋದಿಲ್ಲ ಅಂತ ಅಂದ್ಬಿಟ್ಟ. ಹೇಳಬೇಕಾದರೇನೇ ಅದನ್ನು ಕೇಳಬೇಕು. ಆವಾಗ ನಾನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಆವಾಗ ನಾನು ನಿದ್ರೆ ಮಾಡಿದ್ದೆ, ಅಥವಾ ಮನಸ್ಸೆಲ್ಲೋ ಹೋಗಿತ್ತು, ಈಗ ಮತ್ತೆ ಹೇಳು ಅಂತ ಕೇಳಿದರೆ ಹಾಗಾದರೆ ನಾನೇನು ಮಾಡಿದೆ? ಆ ಧರ್ಮದ ನಿಂದೆ ನನ್ನಿಂದ ಆಯಿತು. ಯಾವ ತತ್ವ ಇದೆಯಲ್ಲ ಆ ತತ್ವದ ಅವಮಾನವಾಯಿತು, ತತ್ವಕ್ಕೆ ಅವಮಾನವಾಯಿತು. ಆದ್ದರಿಂದ ಈ ತತ್ವಕ್ಕೆ ಅವಮಾನ ನೀನು ಮಾಡಿದ್ದಿ, ಹೀಗಾಗಿ ನಾನು ಪೂರ್ಣ ಹೇಳೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಹಿ ಧರ್ಮಸ್ಸು ಪರ್ಯಾಪ್ತ ಬ್ರಹ್ಮಣ ಪದವೇದನೆ. ಆ ಬ್ರಹ್ಮನ ಪದ ಅಂದರೆ ಸ್ವರೂಪ ಅಂತ ಅರ್ಥ. ಬ್ರಹ್ಮನ ಸ್ವರೂಪವನ್ನು ತಿಳಿದುಕೊಳ್ಳಬೇಕಾದರೆ ಆ ಗೀತೆ ಸಾಕು, ನಾನು ಹೇಳಿದ ಮಾತು ಸಾಕು. ನಾನು ಹೇಳಿದ ಮಾತುಗಳಿಂದ ಆ ಪರಮಾತ್ಮನ ಪರಿಸ್ಪಷ್ಟವಾದ ಜ್ಞಾನ ಆಗ್ತದೆ ಅಂತ ಹೇಳಿ, ಆಯಿತು ನೀನು ಕೇಳಿದ್ದಿ ಅನ್ನೋದಕ್ಕಾಗಿ ಹೇಳ್ತೇನೆ, ಆದರೆ ಗೀತೆಯನ್ನು ಮಾತ್ರ ನಿನಗೆ ಹೇಳೋದಿಲ್ಲ. ಕಶ್ಯಪ ಮತ್ತು ಮತ್ತೊಬ್ಬ ಬ್ರಾಹ್ಮಣನಿಗೆ ನಡೆದ ಸಂವಾದ, ಅದರ ಒಳಗೆ ಇಬ್ಬರು ದಂಪತಿಗಳಿಗೆ ನಡೆದ ಸಂವಾದ, ಅತ್ಯದ್ಭುತವಾದ ಸಂವಾದ. ಕಥೆಗಳಿಲ್ಲ ಇಲ್ಲಿ, ಆದರೆ ಅತಿ ಅಪರೂಪವಾದ ತತ್ವಗಳಿವೆ, ಅತಿ ಅಪರೂಪವಾದ ಉಪದೇಶಗಳಿವೆ, ಅತಿ ಅಪರೂಪವಾದ ಭಾವನೆಗಳ ಆವಿಷ್ಕಾರ ಈ ಅನುಗೀತಾದಲ್ಲಿ ಇದೆ. ನಾನು ಕಶ್ಯಪರ ಬ್ರಾಹ್ಮಣನ ಒಂದು ಕಥೆಯನ್ನು ಹೇಳ್ತೇನೆ. ಮೋಕ್ಷ ಧರ್ಮಂ ಸಮಾಶ್ರಿತ್ಯ ಕೃಷ್ಣ ಯನ್ಮಾನುಪೃಚ್ಛಸಿ ಭೂತಾನಾಮನುಕಂಪಾರ್ಥಂ ಮನ್ಮೋಹಚ್ಛೇದನಂ ವಿಭೋ. ಆ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ, ಸಾಧು ಬ್ರಾಹ್ಮಣ ಕೃಷ್ಣನ ಹತ್ರ ಬಂದಾಗ ಅವನು ಎಲ್ಲ ಲೋಕಗಳನ್ನು ಸಂಚಾರ ಮಾಡಿ ಬಂದಂತೆ. ಎಲ್ಲ ಲೋಕ ಅಂದರೆ ಭೂಮಿಯ ಮೇಲೆ ಇದ್ದ ಲೋಕಗಳಲ್ಲ,
ಸ್ವರ್ಗ ಮುಂತಾದ ಲೋಕಗಳನ್ನು ಸಂಚಾರ ಮಾಡಿ ಬಂದಿದ್ದಾನೆ. ಕೃಷ್ಣನ ದರ್ಶನಕ್ಕಾಗಿ ಬಂದ. ಕೃಷ್ಣನ ದರ್ಶನಕ್ಕೆ ಬಂದಾಗ ಕೃಷ್ಣ ಅವನಿಗೆ ಪ್ರಶ್ನೆ ಮಾಡ್ತಾನೆ, ಮೋಕ್ಷ ಧರ್ಮವನ್ನು ನನಗೆ ಹೇಳು ಅಂತ ಕೃಷ್ಣ ಕೇಳಿದ. ಏನು ಸಂಬಂಧ ನೋಡಿ, ಏನು ದೇವರು ಕೇಳಬೇಕಾ? ಮೋಕ್ಷ ಧರ್ಮಂ ಸಮಾಶ್ರಿತ್ಯ ಕೃಷ್ಣ ಎನ್ ಮಾ ಅನುಪೃಚ್ಛಸಿ. ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಮೋಕ್ಷ ಧರ್ಮವನ್ನು ಹೇಳು ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ನನಗಿನ್ನೂ ಅಷ್ಟು ಮೋಹ ಬಂದಿಲ್ಲ ಅಂತ ಹೇಳ್ತಾನೆ. ನಿನಗೆ ಹೇಳಬೇಕು ಅನ್ನೋ ಮೋಹ ನನಗೆ ಬಂದಿಲ್ಲ. ನಿನಗೆ ಗೊತ್ತಿಲ್ಲದ ನಿನಗೆ ತಿಳಿಸಿ ಹೇಳುವ ಕಾಲ ನನಗೆ ಬಂದಿದೆ ಅಂತ ಅನ್ನೋ ಭ್ರಮೆ ನನಗೆ ಬಂದಿಲ್ಲ. ಅದು ನನಗೆ ಗೊತ್ತು. ಭೂತಾನಾಂ ಅನುಕಂಪಾರ್ಥಂ. ನೀನು ಕೇಳಿದ್ದು ಕೇವಲ ಜೀವನ ಮೇಲಿನ ಅನುಕಂಪೆಗಾಗಿ. ಯಾರು? ನಾನೇ ಒಬ್ಬ ಭೂತ. ಭೂತಾನಾಂ ಅನುಕಂಪಾರ್ಥಂ. ನನ್ನ ಮೇಲಿನ ದಯಾದಿಂದಾಗಿ ನನಗೆ ಪ್ರಶ್ನೆ ಮಾಡಿದ್ದಿ. ಯಾಕೆಂದರೆ ನನ್ನ ಕಡೆಯಿಂದ ಹೇಳಿಸಿ ಎಲ್ಲರಿಗೆ ತಿಳಿಸಬೇಕು ಅಂತ ಅನ್ನೋ ಉದ್ದೇಶ ನಿನಗೆ ಇದೆ. ಹೇಗೆ ಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರಿಗೆ ಹೇಳಿ ತನ್ನ ಸಮಕ್ಷಮದಲ್ಲಿ ಏನೇ ಪಾಂಡವ ಮುಂತಾದ ಸಮಸ್ತ ಜನರಿಗೆ ಆ ತತ್ವೋಪದೇಶವನ್ನು ಮಾಡಿಸಿದ್ನಲ್ಲ, ಹಾಗೆ ಈ ಬ್ರಾಹ್ಮಣನಿಂದ ಉಪದೇಶವನ್ನು ಮಾಡಿಸ್ತಾ ಇದ್ದಾನೆ. ಕೃಷ್ಣ ಎದುರಿಗೆ ಇದ್ದಾನೆ. ಆ ಬ್ರಾಹ್ಮಣನ ಅತ್ಯದ್ಭುತವಾದ ಸೌಭಾಗ್ಯ ನೋಡಿ. ಕೃಷ್ಣನ ಎದುರಿಗೆ ಆ ಮೋಕ್ಷ ಧರ್ಮದ ಉಪದೇಶ ಮಾಡುವ ಸೌಭಾಗ್ಯ ಎಲ್ಲ ಜನರಿಗೆ. ಹೀಗಾಗಿ ಅವರಂತಾರೆ, ಇದು ನಿನಗಾಗಿ ಅಲ್ಲ ಕೃಷ್ಣ, ಇಲ್ಲಿ ನೆರೆದ ಜನರ ಮೇಲಿನ ದಯದಿಂದಾಗಿ ಈ ಪ್ರಶ್ನೆಯನ್ನ ಕೇಳಿದ್ದಿ. ಮನ್ಮೋಹ ಛೇದನಂ ವಿಭೋ. ನಾನು ಹೇಳೋದರಿಂದ, ನಿನ್ನ ಸಮಕ್ಷಮದಲ್ಲಿ ನಾನು ಹೇಳೋದರಿಂದ ನನ್ನ ಅಜ್ಞಾನದ ನಾಶವೂ ಆಗ್ತದೆ. ಯಾಕೆಂದರೆ ನಾನೇನೋ ತಪ್ಪು ಹೇಳ್ತೇನೆ, ಆವಾಗ ನೀನು ಹೇಳ್ತೀಯ ಇದು ಹೀಗಲ್ಲ ಹೀಗೆ ಅಂತ ಹೇಳ್ತಿ. ಹಿಂದಕ್ಕೆ ಒಂದು ಕಾಲ ಇತ್ತು, ಪ್ರವಚನ ನಡೀತಾ ಇದ್ರೆ, ಬಹಳ ಹಿಂದಕ್ಕೆ ಪ್ರವಚನಗಳ ನಡೀತಾ ಇದ್ರೆ, ಪ್ರವಚನಕಾರರು ಬಾಯಿ ತಪ್ಪಿ ಏನಾದರೂ ತಪ್ಪು ವಿಷಯವನ್ನು ಹೇಳಿದರೆ ಅಲ್ಲಿದ್ದ ಹಿರಿಯ ವಿದ್ವಾಂಸರು ಎದ್ದು ನಿಂತು ಇವರು ಹೀಗೆ ಹೇಳಿದ್ದಾರೆ, ಆದರೆ ಇವರ ಅಭಿಪ್ರಾಯ ಹೀಗಲ್ಲ, ಇವರ ಅಭಿಪ್ರಾಯ ಹೀಗೆ ಅಂತ ಹೇಳಿ ಹೇಳಿದವರ ತಪ್ಪು ಅಂತೂ ಅನ್ನದೇ ಅದನ್ನು ಸರಿ ಮಾಡ್ತಾ ಇದ್ರು. ಇವರ ಅಭಿಪ್ರಾಯ ಹೀಗಲ್ಲ ಹೀಗೆ ಅಂತ ಹೇಳ್ತಾ ಇದ್ರು. ಆದರೆ ಈ ಕಾಲ ಬದಲಾಗಿಬಿಟ್ಟಿದೆ. ಹಾಗೆ ಹೇಳಿದರೆ ನಮಗೆ ಬಹಳ ಸಿಟ್ಟು ಬಂದ್ಬಿಡ್ತದೆ, ನನಗೆ ನನ್ನ ತಪ್ಪು ಹೇಳೋರು ಯಾರು ಇವರು ಅಂತ. ಆದರೆ ಹಾಗಲ್ಲ, ಪ್ರವಚನ ಹೀಗಾಗಬೇಕು ಅಂತ. ಆ ಬ್ರಾಹ್ಮಣ ಹೇಳ್ತಾನೆ, ನಾನು ಪ್ರವಚನ ಮಾಡಿದರೆ ನನಗೆ ಲಾಭ, ಅದು ನಾನು ಹೇಳಿದರೆ ನನಗೆ ಲಾಭ. ಯಾಕೆಂದರೆ ನೀನಿದ್ದಿ, ನಿನ್ನ ಎದುರಿಗಲ್ಲದೆ ಮತ್ತಾರ ಎದುರಿಗೆ ನಾನು ಹೇಳಿ? ನಿನ್ನ ಎದುರಿಗೆ ನಾನು ಹೇಳಿದರೆ ಮನ್ಮೋಹಚ್ಛೇದನ ಆಗ್ತದೆ, ನನ್ನ ಅಜ್ಞಾನದ ನಾಶವಾಗ್ತದೆ. ಆದ್ದರಿಂದಾಗಿ ವಿಭೋ ಪರಮಾತ್ಮ ಅದನ್ನು ನಾನು ಹೇಳ್ತೇನೆ. ಯಥಾವನ್ ಮಧುಸೂದನ, ನಾನೆಷ್ಟು ತಿಳಿದಿದ್ದೇನೆ ಯಥಾರ್ಥವಾಗಿ ಅದನ್ನು ನಾನು ನಿನ್ನ ಮುಂದೆ ಹೇಳ್ತೇನೆ, ಅನುವಾದವನ್ನು ಮಾಡ್ತೇನೆ ಅಂತ ಹೇಳಿ ಅನುವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಶ್ಚಿದ್ ಪ್ರಸ್ತಪೋ ಯುಕ್ತ ಕಾಶ್ಯಪೋ ಧರ್ಮವಿತ್ತಮಃ ಆಸಸಾದ್ವಿಜಂ ಕಂಚಿತ ಧರ್ಮಾಣಂ ಆಗತಾಗಮಂ. ಒಬ್ಬ ಕಶ್ಯಪ ಮತ್ತು ಬ್ರಾಹ್ಮಣ, ಅವರಿಬ್ಬರಲ್ಲಿ ನಡೆದ ಸಂವಾದವನ್ನು ಈ ಬ್ರಾಹ್ಮಣ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅತ್ಯದ್ಭುತವಾಗಿರತಕ್ಕಂತಹ ಸಂವಾದ ಇದೆ. ಅಲ್ಲಿ ಆ ಬ್ರಾಹ್ಮಣನ ಮಹಿಮೆಯನ್ನು ಮೊದಲಿಗೆ ಈ ಬ್ರಾಹ್ಮಣ ಹೇಳ್ತಾನೆ. ಹೆಸರು ಮಾತ್ರ ಹೇಳೋದಿಲ್ಲ. ಯಾವ ಬ್ರಾಹ್ಮಣ? ಬರೀ ಬ್ರಾಹ್ಮಣ, ಒಬ್ಬ ಬ್ರಾಹ್ಮಣ. ಕೃಷ್ಣನಿಗೆ ಕೃಷ್ಣ ಬ್ರಾಹ್ಮಣ ಸಂವಾದ, ಬ್ರಾಹ್ಮಣ ಕಶ್ಯಪರ ಸಂವಾದ ಅಷ್ಟೇ. ಅಲ್ಲಿ ಆ ಬ್ರಾಹ್ಮಣನ ಬಗ್ಗೆ ವರ್ಣನೆಯನ್ನು ಮಾಡ್ತಾನೆ ಮಹಾನುಭಾವ. ಬ್ರಾಹ್ಮಣ ಪುಣ್ಯ ಪಾಪಯೋಹೋ ಕೋವಿದಂ. ಮನುಷ್ಯ ಪಂಡಿತನಾಗಬೇಕು. ಎಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಬೇಕು? ಪುಣ್ಯ ಪಾಪಗಳಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಬೇಕು. ಯಾವುದು ಪುಣ್ಯ, ಯಾವುದು ಪಾಪ ನಮಗೆ ಗೊತ್ತಿದೆಯಾ? ಪುಣ್ಯ ಪಾಪಗಳ ಪರಿಚಯ ನಮಗೆ ಇಲ್ಲ. ಪಾಪವನ್ನು ಪುಣ್ಯ ಅಂತ ಭ್ರಮಿಸ್ತೇವೆ, ಪುಣ್ಯವನ್ನು ಪಾಪ ಅಂತ ಭ್ರಮಿಸಿ ಬಿಡ್ತೇವೆ. ಇದು ನಮ್ಮ ಪರಿಸ್ಥಿತಿ. ಹಾಗಾಗಬಾರದು ಅಂತ ಮಹಾಭಾರತ ಹೇಳ್ತದೆ. ಆ ಬ್ರಾಹ್ಮಣ ಹೇಗಿದ್ದ ಅಂದರೆ ಪುಣ್ಯ ಪಾಪಯೋಹೋ ಕೋವಿದಂ. ನಾವು ಅಧ್ಯಯನ ಮಾಡಬೇಕು. ಆದರೆ ಪ್ರಧಾನವಾದ ಪುಣ್ಯ ಏನು, ಪ್ರಧಾನವಾದ ಪಾಪ ಏನು ಅಷ್ಟು ನಮಗೆ ಗೊತ್ತಿದೆ. ಅಷ್ಟೇ ನಮಗೆ ಗೊತ್ತಿದೆ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ವೇದವ್ಯಾಸ ದೇವರೇ ಮಹಾಭಾರತದಲ್ಲಿ ಹೇಳಿದ್ದಾರೆ, ಇದು ಪ್ರಧಾನವಾದ ಪುಣ್ಯ ಪಾಪಗಳು. ಅಷ್ಟಾದರೂ ನಮಗೆ ಗೊತ್ತಿರಬೇಕು. ಪರೋಪಕಾರ ಆಯಿತು ಅಂದರೆ ಅದು ಪುಣ್ಯಕರ್ಮ. ನನ್ನಿಂದ ಒಬ್ಬರಿಗೆ ಉಪಕಾರ ಆಯಿತು ಅಂದರೆ ಅದು ಪುಣ್ಯಕರ್ಮ. ನನ್ನಿಂದ ಯಾರಿಗೇ ನೋವಾಯಿತು ಅಂತಂದರೆ ಅದು ಪಾಪ. ಎಲ್ಲ ಪುಣ್ಯ ಪಾಪಗಳ ವಿಸ್ತಾರವಾದ ಉಪನ್ಯಾಸವನ್ನು ಮಾಡಿದ ಮೇಲೆ ವೇದವ್ಯಾಸ ದೇವರು ಸಾರ ಸಂಗ್ರಹವನ್ನು ಮಾಡಿ ಹೇಳ್ತಾರೆ, ಯಾವುದು ಪುಣ್ಯ ಯಾವುದು ಪಾಪ ಅಂತಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ಹಾಗಾದರೆ ಅದನ್ನು ವಿವರ ಏನು ಮಾಡೋದು? ಎರಡೇ ಅಲ್ಲ, ಪರೋಪಕಾರ ಪುಣ್ಯ, ಪರೋಪತಾಪ ಪಾಪ. ಇಷ್ಟೇ ಅಲ್ಲ,
ಇನ್ನೇನು ವಿವರಣೆ ಮಾಡೋದು ಅಂತಂದರೆ ಹಾಗಲ್ಲ. ಯಾವುದರಿಂದ ಪರೋಪಕಾರವಾಗ್ತದೆ, ಯಾವುದರಿಂದ ಪರರಿಗೆ ತಾಪವಾಗ್ತದೆ ಅದನ್ನು ತಿಳಿಬೇಕಲ್ಲ. ಬರೀ ಪರ ಅಂತಂದರೆ ಮನುಷ್ಯರು ಮಾತ್ರ ಅಲ್ಲ, ದೇವತೆಗಳು, ಋಷಿಗಳು, ಮುನಿಗಳು, ಅವರಿಗೆಲ್ಲ ನಮ್ಮ ಕರ್ಮಗಳು ಸಂತೋಷಕರವಾಗಬೇಕು. ಬರೀ ಉಪಕಾರ ಅಂದರೆ ದೇವರಿಗೂ ಉಪಕಾರವಾಗಬೇಕು. ಇದೇನ್ರಿ ದೇವರಿಗೇನು ಉಪಕಾರ ಅಂತ ಅನ್ಬೋದು. ದೇವರಿಗೆ ಉಪಕಾರ ಅಂದರೆ ದೇವರಿಗೆ ಸಂತೋಷ ಅಂತ ಅರ್ಥ. ನಾನು ಮಾಡಿದ ಕರ್ಮದಿಂದ ದೇವರಿಗೆ ಸಂತೋಷವಾಗಬೇಕು ಅನ್ನೋದಕ್ಕಾಗಿ ನಾವು ಯಾವುದೇ ಕರ್ಮವನ್ನು ಮಾಡಲಿ ಏನಂತೇವೆ ಕೊನೆಗೆ? ವಿಷ್ಣು ಪ್ರೇರಣೆಗ ವಿಷ್ಣು ಪ್ರೀತ್ಯರ್ಥಂ ಅಂತ ಅಂತೇವೆ. ಹೀಗಾಗಿ ಪರೋಪಕಾರ ಅಂದರೆ ಈ ಭಾವನೆಯೂ ಇದೆ ವೇದವ್ಯಾಸ ದೇವರಿಗೆ. ಪರ ಸರ್ವೋತ್ತಮನಾದ ಪರಮಾತ್ಮ, ಆ ಪರಮಾತ್ಮನಿಗೆ ಉಪಕಾರ ಅಂತಂದರೆ ಪ್ರೀತಿ ಅಂತ ಅರ್ಥ. ಹೀಗಾಗಿ ವಿಷ್ಣು ಪ್ರೀತಿಕರ ಯಾವುದರಿಂದ ಆಗ್ತದೆ, ಯಾವ ಕರ್ಮದಿಂದ ಆಗ್ತದೆ ಅದು ಪುಣ್ಯ. ಯಾವುದರಿಂದ ದೇವರಿಗೆ ಅಪಕಾರ ಆಗ್ತದೆ ಅದೇನಿದೆಯಲ್ಲ ಅದು ಪಾಪ ಅಂತ ಅನ್ನೋ ನಿರ್ಧಾರವನ್ನು ಮಾಡಿಕೊಳ್ಳಬೇಕು. ಹೀಗಾಗಿ ಯಾವ ಕರ್ಮದಿಂದ ದೇವರಿಗೆ ಪ್ರೀತಿ ಆಗ್ತದೆ, ಯಾವ ಕರ್ಮದಿಂದ ದೇವರಿಗೆ ಪ್ರೀತಿಯಾಗೋದಿಲ್ಲ, ಬಹಳ ಇವೆ ಆ ಕರ್ಮಗಳು. ಉದಾಹರಣೆಗೆ ನಾನು ಹೇಳ್ತೇನೆ, ನಾವು ಗೃಹಸ್ಥರಲ್ವಾ, ಜಪವನ್ನು ಮಾಡಬೇಕು. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಉಪದೇಶ ಮಾಡಿದ 72 ಮಹಾಮಂತ್ರಗಳ ಜಪವನ್ನು ಮಾಡಬೇಕು. ಆ 72 ಮಹಾಮಂತ್ರ ಯಾವುದು ಅಂತಲೇ ಗೊತ್ತಿಲ್ಲ, ಅಷ್ಟಿವೆ ಅಂತಲೂ ಗೊತ್ತಿಲ್ಲ, ಬೇಡ. ಅಷ್ಟಮಹಾಮಂತ್ರಗಳು ಯಾವುದು ಅಂತನ್ನೋ ಪರಿಚಯವೂ ಇಲ್ಲ. ಅದನ್ನು ಯಥಾವತ್ತಾಗಿ ಮಾಡಲಿಕ್ಕಾಗೋದಿಲ್ಲ. ಆ 72 ಮಹಾಮಂತ್ರಗಳಲ್ಲಿ ಒಂದು ಮಂತ್ರ ಪ್ರಣವ ಮಂತ್ರ. ಆ ಪ್ರಣವ ಮಂತ್ರವನ್ನು ಗೃಹಸ್ಥರು ಮಾಡಬೇಕು. ಎಷ್ಟು ಮಾಡಬೇಕು? 10 ಮಾತ್ರ ಮಾಡಬೇಕು, 11ಕ್ಕೆ ಹೋಗಬಾರದು. ಅಷ್ಟೇ ಗೃಹಸ್ಥರಿಗೆ ಅಧಿಕಾರ. ಯತಿಗಳಿಗೆ ಮಾತ್ರ ಹೆಚ್ಚಿನ ಅಧಿಕಾರ ಇದೆ. ಈಗ ಸುಮ್ಮನೆ ನಾನು ಬೇರೆ ಬೇರೆ ವಿಷಯ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ದೇನಿದೆ ಅದನ್ನು ನಾವು ಹೇಳ, ನಮ್ಮ ಪರಿಧಿಯಲ್ಲಿ ಏನಿದೆಯಲ್ಲ ಅದನ್ನು ಹೇಳಿದರೆ ಸುಲಭವಾಗಿ ಅರ್ಥವಾಗ್ತದೆ, ಎಲ್ರಿಗೂ ಯಾವ ತೊಂದರೆಯೂ ಇರೋದಿಲ್ಲ. ಗೃಹಸ್ಥರಿಗೆ ಪ್ರಣವ ಮಂತ್ರ ಜಪ ಮಾಡಬೇಕು. ಎಷ್ಟು ಮಾಡಬೇಕು? 10. ಅದಕ್ಕಿಂತಲೂ ಹೆಚ್ಚು ಮಾಡೋ ಹಾಗಿಲ್ಲ. ಆದರೆ ನಾನು ಪ್ರಣವ ಜಪ ಮಾಡಿದರೆ ಹೆಚ್ಚು ಪುಣ್ಯ ಬರ್ತದಲ್ಲ, ಯತಿಗಳು ಮಾಡ್ತಾರಲ್ಲ ಅಂತ ಭಾವಿಸಿ ನಾನೂ ಯತಿಗಳಂತೆಯೇ 1000 ಜಪ ಮಾಡಿಬಿಟ್ರೆ ಏನಾಯಿತು? ಅದರಿಂದ ವಿಷ್ಣು ಪ್ರೀತಿ ಆಗ್ತದಾ? ಆಗೋದಿಲ್ಲ. ವಿಷ್ಣು ಪ್ರೀತಿ ಆಗೋದಿಲ್ಲ. ಇಷ್ಟೇ ಅಲ್ಲ, ಅದರಿಂದ ಪರಮಾತ್ಮ ಅಪ್ರಸನ್ನನಾಗ್ತಾನೆ, ಪರಮಾತ್ಮ ಕ್ರುದ್ಧನಾಗ್ತಾನೆ. ಯದ್ಯಪಿ ಧರ್ಮ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದೆ, ಅಲ್ಲದೆ ಅವನು ಮಾಡಿದ್ದೇನು? ಪ್ರಣವ ಹೆಚ್ಚು ಮಾಡಿದ್ದಾನೆ, ಪ್ರಣವ ಜಪವನ್ನು ಹೆಚ್ಚು ಮಾಡಿದ್ದಾನೆ. ಅದು ಯಾಕೆ ಪಾಪ ಆಗ್ತದೆ? ಆದರೆ ಅದು ಪಾಪವಾಗ್ತದೆ. 11ನೇ ಪ್ರಣವನ್ನು ಜಪ ಮಾಡಿದರೆ ಅದು ಪಾಪವಾಯಿತು, ಪುಣ್ಯವಾಗಲಿಲ್ಲ. ಹೀಗೆ ತಿಳಿಯಬೇಕಾದ ಪುಣ್ಯ ಪಾಪಗಳೆಷ್ಟಿವೆ? ಹೀಗೆ ಗೃಹಸ್ಥ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅವರವರಿಗೆ ವಿಹಿತವಾದ ಕರ್ಮಗಳು. ಸಾಮಾನ್ಯ ಧರ್ಮಗಳಿವೆ, ಎಲ್ಲರೂ ಮಾಡಬೇಕು. ಅವುಗಳನ್ನು ಉಪದೇಶ ಮಾಡ್ತಾರೆ ಮನ್ವಾದಿ ಸ್ಮೃತಿಗಳಲ್ಲಿ, ಮಹಾಭಾರತದಲ್ಲೇನೇ ಇವೆ. ಮಹಾಭಾರತದಲ್ಲಿ ಹೇಳಿದ್ದೇನೆ ಮನ್ವಾದಿಗಳೇ ಹೇಳಿದ್ದಾರೆ. ಸಾಮಾನ್ಯವಾದ ಧರ್ಮಗಳಿವೆ, ಎಲ್ಲರೂ ಮಾಡಬೇಕಾದ ಧರ್ಮಗಳು. ಅದರಲ್ಲಿ ಸುಮ್ಮನೆ ಪ್ರಧಾನವಾಗಿ ಹೇಳಬೇಕಾದ್ರೆ ವಿಷ್ಣು ಸ್ಮರಣ. ಯಾರು ಮಾಡಬೇಕು? ಎಲ್ಲರೂ ಮಾಡಬೇಕು. ಅವನು ಶೂದ್ರ ಆಗಿರಲಿ, ಚಂಡಾಲ ಆಗಿರಲಿ, ಕರ್ಮಭ್ರಷ್ಟ ಆಗಿರಲಿ, ಏನೇ ಆಗಿರಲಿ, ಎಲ್ಲರೂ ವಿಷ್ಣು ಸ್ಮರಣೆಯನ್ನು ಮಾಡಲೇಬೇಕು. ಇಂತಹ ಸಾಧಾರಣ ಧರ್ಮಗಳಿವೆ, ವಿಶೇಷ ಧರ್ಮಗಳು ಇವೆ. ಅವರವರು ಮಾಡಬೇಕಾದ ಧರ್ಮಗಳಿವೆ. ಗೃಹಸ್ಥ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ, ಮೊನ್ನೆ ನಾವು ಸಂಕ್ಷಿಪ್ತವಾಗಿ ತಿಳಿದಿದ್ದೇವೆ. ಹಾಗೆ ಅವರವರು ಮಾಡಬೇಕಾಗಿರತಕ್ಕಂತಹ ಧರ್ಮಗಳಿವೆ. ಜೊತೆಗೆ ಈ ತರಹದ ವಿಶೇಷಗಳು ಬೇರೆ ಬೇರೆ. ಪುರುಷರು, ಸ್ತ್ರೀಯರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು, ಹೀಗೆ ಬಾಲಕರು, ಯುವಕರು, ವೃದ್ಧರು, ಹೀಗೆ ಆ ವ್ಯಕ್ತಿ ವಿಶೇಷ, ವ್ಯಕ್ತಿ ಭೇದದಿಂದಾಗಿ ಧರ್ಮಗಳು ಭಿನ್ನ ಭಿನ್ನವಾಗ್ತದೆ. ಯಾವುದು ನನಗೆ ವಿಹಿತವಾಗಿದೆ ಅದನ್ನು ಮಾಡಿದರೆ ಪುಣ್ಯ, ಯಾವುದು ನನಗೆ ವಿಹಿತ ಅಲ್ಲ ಅದನ್ನು ಮಾಡಿದರೆ ಪಾಪ. ಹೀಗಾಗಿ ಅದನ್ನು ತಿಳಿಯಬೇಕಾದ್ರೆ ಮಹಾಭಾರತದ ಅಧ್ಯಯನ ಆಗಲೇಬೇಕು. ಹೀಗಾಗಿ ಪುಣ್ಯ ಪಾಪಗಳ ಕೋವಿದರಾಗಲೇಬೇಕು ಮನುಷ್ಯ. ಕರ್ಮಗಳನ್ನು ಮಾಡುವ ಅಧಿಕಾರ ನಮಗಿದ್ದಾಗ ಹಾಗಾದರೆ ಯಾವುದು ಪುಣ್ಯ ಯಾವುದು ಪಾಪ ಅದರ ಜ್ಞಾನ ಇರಬೇಕು. ಬ್ರಾಹ್ಮಣ ಹಾಗಿದ್ದ. ಕಾಶ್ಯಪ ಧರ್ಮವಿತ್ತಮ ಕೋವಿದಂ ಪುಣ್ಯ ಪಾಪಯೋ ದ್ರಷ್ಟಾರ ಮುಚ್ಚ ನೀಚಾನ. ಮಹಾಭಾರತ ತಾರತಮ್ಯವನ್ನು ಚೆನ್ನಾಗಿ ಹೇಳ್ತದೆ ನೋಡಿ. ಆ ಬ್ರಾಹ್ಮಣ ಉಚ್ಚ ಯಾವುದು ನೀಚ ಯಾವುದು ಅಂತ ತಿಳಿದಿದ್ದ. ಇದೇ ಅಲ್ಲ ನಮ್ಮ ಸಿದ್ಧಾಂತ. ವೇದವ್ಯಾಸ ದೇವರ ಸಿದ್ಧಾಂತ ಏನು? ತಾರತಮ್ಯವೇ ವೇದವ್ಯಾಸ ದೇವರ ಸಿದ್ಧಾಂತ. ಸಾಮ್ಯ ಅಲ್ಲ, ಎಲ್ಲರೂ ಸಮಾನ ಅಂತ ಅಲ್ಲ, ತಮ ಭಾವ ಇದ್ದೇ ಇದೆ. ಹಾಗಾದರೆ ವೇದವ್ಯಾಸ ದೇವರಲ್ಲಿ ಹೇಳ್ತಾರೆ, ಆ ಕಾಶ್ಯಪರನ್ನು ಹೊಗಳ್ತಾರೆ, ವಿದ್ವಾಂಸಂ ಉಚ್ಚ ನೀಚಯೋ ದ್ರಷ್ಟಾರಂ ಉಚ್ಚ ನೀಚಾನಾಂ.
ಯಾವುದು ಉಚ್ಚ ಯಾವುದು ನೀಚ ಎಂಬ ಪ್ರತ್ಯಕ್ಷ ಅವನಿಗೆ ಇದೆ ಅಂತ ಹೇಳ್ತಾರೆ. ದ್ರಷ್ಟ ಆಗಿದ್ದಾನೆ, ಆ ಜ್ಞಾನ ಅವನಿಗೆ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಆ ಮಹಾನುಭಾವ ಬ್ರಾಹ್ಮಣನ ಜೊತೆಗೆ ಅತ್ಯದ್ಭುತವಾಗಿರತಕ್ಕಂತಹ ಸಂವಾದ ಅವರಿಗಾಗಿದೆ. ವಿಸ್ಮಿತಶ್ಚ ಅದ್ಭುತಂ ದೃಷ್ಟ ಕಾಶ್ಯಪಸ್ಥಂ ದ್ವಿಜೋತ್ತಮಂ ಪರಿಚಾರೇಣ ಮಹತಾ ಗುರುಂ ತಂ ಪರ್ಯತೋಷಯತ. ಒಬ್ಬ ಸಿದ್ಧ ಬರ್ತಾನೆ, ಬ್ರಾಹ್ಮಣ ಆ ಸಿದ್ಧನನ್ನು ನೋಡ್ತಾನೆ, ನೋಡಿದರೇನೆ ಬಹಳ ಆಶ್ಚರ್ಯವಾಗ್ತದೆ. ಅವರನ್ನು ಗುರುಗಳನ್ನು ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಬರ್ತದೆ, ಅವರಿಂದ ಉಪದೇಶವನ್ನು ಪಡಿಬೇಕು ಅಂತ ಅಪೇಕ್ಷೆ ಆಗ್ತದೆ. ಮಹತಾ ಪರಿಚಾರೇಣ ವಿಚಿತ್ರವಾದ ಸೇವೆಯನ್ನು ಮಾಡಿಬಿಡ್ತಾರೆ, ಗುರುಗಳ ಸೇವೆಯನ್ನು ಮಾಡ್ತಾರೆ. ಓದಲಿಕ್ಕೆ ಹೋಗೋದಲ್ಲ, ಮೊದಲಿಗೆ ನಾವು ಸೇವೆಯನ್ನು ಮಾಡಬೇಕು. ನೀವೆಲ್ಲ ಷಟ್ಪ್ರಶ್ನೋಪನಿಷತ್ತಿನ ಬಗ್ಗೆ ಕಥೆ ಕೇಳಿರಬಹುದು. 6 ಜನ ಋಷಿಗಳು. ಆ 6 ಜನ ಋಷಿಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಬರ್ತದೆ. ಹೀಗಾಗಿ ಷಟ್ ಪ್ರಶ್ನೆಗಳು, 6 ಪ್ರಶ್ನೆಗಳು. ಆ 6 ಪ್ರಶ್ನೆಗಳಿಗೆ ಸಮಾಧಾನವನ್ನು ಪಡಿಬೇಕು ಅಂತ ಅವರು ತಯಾರಾಗ್ತಾರೆ. ಬೇರೆ 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 ದೇಶದಿಂದ ಬರ್ತಾ ಇದ್ದಾರೆ, ಒಂದು ದೇಶದವರಲ್ಲ, ಬೇರೆ ಬೇರೆ 6 ದೇಶದ ಆ 6 ಜನ ಋಷಿಗಳು ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಪಡಿಬೇಕು ಅಂತ ಅವರು ಸಂಚಾರ ಮಾಡ್ತಾ ಇದ್ದಾರೆ, ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. 6 ಜನ ಒಂದು ಕಡೆಗೆ ಸೇರಿಬಿಟ್ಟಿದ್ದಾರೆ. ಹೇಗಿರ್ತದೆ ನೋಡ್ರಿ ಪ್ರಾರಬ್ಧ, ಎಷ್ಟು ವಿಚಿತ್ರವಾದ ಪ್ರಾರಬ್ಧ ಇರ್ತದೆ. 6 ಜನ ಒಂದು ಕಡೆಗೆ ಸೇರಿದ್ದಾರೆ, ಆಲೋಚನೆ ಮಾಡ್ತಾರೆ, ನಮಗೆ ಇಂತಿಂಥ ಪ್ರಶ್ನೆ ಬಂದಿದೆ, ಯಾರ ಹತ್ರ ಹೋಗೋಣ? ಪಿಪ್ಪಲಾದರ ಹತ್ತಿರ ಹೋಗೋಣ ಅಂತ ಅವರೆಲ್ಲರೂ ಆಲೋಚನೆ ಮಾಡ್ತಾರೆ. ಪಿಪ್ಪಲಾದರ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಏನಲ್ಲಿ ಫೀಸ್ ಕಟ್ಟೋದೇನು ಪಿಪ್ಪಲಾದರಿಗೆ? ಏನು ಕೊಡಬೇಕು? ಡೊನೇಷನ್ ಏನು? ಗುರುಗಳಿಂದ ತತ್ವೋಪದೇಶವನ್ನು ಪಡಿಬೇಕಾದ್ರೆ ಏನಿದೆ ಗೊತ್ತಾ? ಎಂಥ ಅದ್ಭುತವಾದ ಬ್ರಹ್ಮವಿದ್ಯೆ. ಎಷ್ಟು ಹಣ ಕೊಟ್ಟರೂ ಅದನ್ನು ಪಡಿಲಿಕ್ಕೆ ಸಾಧ್ಯವಿಲ್ಲ, ಎಷ್ಟು ಹಣ ಕೊಟ್ಟರೂ ಪರಮಾಣುವಾಗಿ ಬಿಡುತ್ತದೆ. ತತ್ವೋಪದೇಶವನ್ನು ಮಾಡಿದ ಗುರುಗಳಿಗೆ ಸಮಗ್ರವಾದ ಭೂಮಿಯನ್ನು ಕೊಟ್ಟರೂ ಕೂಡ ಅದು ಅತ್ಯಲ್ಪವಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಏನು ಕೊಟ್ಟರು 6 ಜನ ಹೋಗಿ? ಸಮಿತ್ವಗಳನ್ನು ಗುರುಗಳ ಮುಂದೆ ಇಟ್ಟಂತೆ. ಸಮಿತ್ಪಾಣಿಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತಾರೆ. ಡೊನೇಷನ್ ಕೊಡೋದೇನು ಗುರುಗಳಿಗೆ? ಗುರುಕುಲದಲ್ಲಿ ಸಮಿತ್ತುಗಳು. ಆ ಸಮಿತ್ತುಗಳು ಯಾಕೆ? ಅದಕ್ಕೊಂದು ಸುಂದರವಾದ ಉಪದೇಶ ಇದೆ. ಅದಕ್ಕೊಂದು ಸಮಿತ್ತುಗಳು ಯಾಕೆ ಅಂದರೆ ಅವರ ಅಗ್ನಿಹೋತ್ರಕ್ಕೆ ಉಪಯುಕ್ತವಾಗ್ತವೆ ಆ ಸಮಿತ್ತುಗಳು. ನೀವೇನು ಮಾಡ್ತೀರಿ? ಅಗ್ನಿಹೋತ್ರ ಮಾಡ್ತೀರಿ, ನಿಮಗೆ ಬೇಕಾದದ್ದನ್ನು ತಂದು ಕೊಡಬೇಕಲ್ವಾ? ಹೀಗಾಗಿ ಈ ಸಮಿತ್ತುಗಳು ನಿಮಗೆ ಬೇಕಾಗ್ತದೆ ಅಂತ ತಂದು ಕೊಡೋದೊಂದು. ಅದರೊಳಗೆ ಮತ್ತೊಂದು ಅಂತರಾರ್ಥ ಇದೆ. ಸಮಿತ್ತನ್ನು ಮುಂದೆ ಇಡುವ ಮೂಲಕ ನಾನು ಈ ಸಮಿತ್ತಿನಂತೆ ಇದ್ದೇನೆ. ಅಗ್ನಿ ಹೊತ್ಕೊಂಡಿಲ್ಲ, ಜ್ವಾಲೆ ಇಲ್ಲ, ಅಗ್ನಿ ಇಲ್ಲ, ಅಗ್ನಿ ಇಲ್ಲದ ಸಮಿತ್ತು ಇದು. ನಾನು ಹಾಗೇನೆ ಬಂದಿದ್ದೇನೆ, ಏನೂ ಇಲ್ಲ, ನನ್ನಲ್ಲೇನೂ ಇಲ್ಲ. ಇದಕ್ಕೆ ಅಗ್ನಿಯನ್ನು ಹೊತ್ತಿಸಬೇಕು. ಅಗ್ನಿಯನ್ನು ಹೊತ್ತಿಸಬೇಕಾದರೆ ಗುರುಗಳು ಬೇಕು. ಒಬ್ಬ ಶಿಷ್ಯನಿಂದ ಸಾಧ್ಯ ಇಲ್ಲ. ಜ್ಞಾನಾಗ್ನಿ ಹೊತ್ತಿಕೊಳ್ಳಬೇಕಾದರೆ, ಅಗ್ನಿ ಹೊತ್ತಿಕೊಳ್ಳಬೇಕಾದರೆ ಒಂದೇ ಸಮಿತಿನಿಂದ ಸಾಧ್ಯ ಇದೆಯಾ? ಇಲ್ಲ. 2 ಸಮಿತಿನ ಘರ್ಷಣೆಯಾಗಬೇಕು. 2 ಸಮಿತ್ತುಗಳಿಗೆ ಘರ್ಷಣೆ ಆದಾಗ ಅಲ್ಲಿ ಅಗ್ನಿ ಹುಟ್ಟುಕೊಳ್ಳುತ್ತದೆ. ಹಾಗೆ ಗುರು ಶಿಷ್ಯರ ಸಮಾಗಮವಾದಾಗ ಅವರ ಸಮಾಗಮದಲ್ಲಿ ಜ್ಞಾನಾಗ್ನಿಯ ಪ್ರಜ್ವಲನೆ ಆಗ್ತದೆ ಅಂತ ತಿಳಿಸೋದಕ್ಕಾಗಿ ಆ ಸಮಿತ್ತನ್ನು ಒಯ್ತಾರೆ, ಇಡ್ತಾರೆ. 6 ಪ್ರಶ್ನೆಗಳು ನಮಗೆ ಬಂದಿದೆ ಅಂತ ಹೇಳ್ತಾರೆ. ಒಬ್ಬರಿಗೆ ಒಂದೊಂದು ಪ್ರಶ್ನೆ ಬಂದಿದೆ, ಸಮಾಧಾನ ಕೊಡಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಏನು ಹೇಳ್ತಾರೆ ಗೊತ್ತಾ? ಅವರೇನು ಸಾಮಾನ್ಯರಲ್ಲ, ವಿದ್ಯಾರ್ಥಿಗಳಲ್ಲ, ಅವರು ಪಂಡಿತರು, ವಿದ್ವಾಂಸರು, ಕಲಿತು ಬಂದಿದ್ದಾರೆ. ಒಂದೊಂದು ಪ್ರಶ್ನೆಗೆ ಮಾತ್ರ ಪರಿಹಾರ ಬೇಕಾಗಿದೆ ಅಷ್ಟೇ. ಅವಾಗ ಗುರುಗಳು ಹೇಳ್ತಾರೆ, ಸಂವತ್ಸರಂ ಸಂವತ್ಸ್ಯಥ ಯದಿ ವಿಜ್ಞಾಸ್ಯಾಮಃ ತರ್ಹಿ ವಕ್ಷ್ಯಾಮಃ. 1 ವರ್ಷ ಸೇವೆ ಮಾಡಿ ಅಂತ ಹೇಳ್ತಾರೆ. ನನ್ನ ಹತ್ತಿರ ಇದ್ದು 1 ವರ್ಷ ಗೋ ಸೇವೆಯನ್ನು ಮಾಡಬೇಕು. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ದನ ಕಾಯಬೇಕು. ಸಂವತ್ಸರಂ ಸಂವತ್ಸ್ಯಥ, 1 ವರ್ಷ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಂತೆ. ಏನದ್ಭುತವಾದ ಬ್ರಹ್ಮಚರ್ಯ ಇದೆ ಗೊತ್ತಾ? ಅತ್ಯದ್ಭುತವಾದ ಬ್ರಹ್ಮಚರ್ಯ. ನಾವು ಪಾಠಕ್ಕೆ ಕುಳಿತಾಗ ಗುರುಗಳು ವಿಧವಾದ ಬ್ರಹ್ಮಚರ್ಯಗಳನ್ನು ಉಪದೇಶ ಮಾಡ್ತಾ ಇದ್ರು. ತಪ್ಪು ಮಾಡಿದಾಗ ಬೋಧನೆ ಮಾಡ್ತಾ ಇದ್ರು. ಸ್ತ್ರೀಯರ ಜೊತೆಗೆ ಮಾತನಾಡುವಾಗ ಬಹಳ ಹತ್ತಿರ ನಿಂತು ಮಾತನಾಡಬಾರದು, ಸ್ವಲ್ಪ ದೂರ ನಿಂತು ಮಾತನಾಡಬೇಕು. ಅವರ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದು. ಬಹಳ ವಿಚಿತ್ರವಾದ ಧರ್ಮಗಳಿವೆ, ಬಹಳ ವಿಚಿತ್ರವಾದ ಬ್ರಹ್ಮಚರ್ಯ ಇದೆ. ಆ ತರಹದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ರಿ ಅಂತ ಹೇಳ್ತಾರೆ. ಅಷ್ಟವಿಧ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. 8 ತರಹದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಗುರುಗಳು ಪಾಲನೆ ಮಾಡ್ತಾರೆ. ಸ್ತ್ರೀಯರು ಹಾಡು ಹೇಳಬಾರದು ಅಂತ ಹೇಳ್ತಾರೆ. ಯಾಕೆ ಅಂದರೆ
ಅವರ ಶಬ್ದವನ್ನು ಕೇಳಬಾರದು, ಅದು ಒಂದು ಬ್ರಹ್ಮಚರ್ಯದಲ್ಲಿ ಸೇರಿದ್ದು, ಅದೊಂದು ಧರ್ಮ ಅನ್ನೋದಕ್ಕಾಗಿ ಅವರ ಸಮಕ್ಷಮದಲ್ಲಿ ಸ್ತ್ರೀಯರನ್ನು ಹಾಡಬೇಡಿ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಅವರನ್ನು ತಿರಸ್ಕಾರ ಮಾಡೋ ಉದ್ದೇಶ ಅಲ್ಲ, ತಮ್ಮ ಧರ್ಮವನ್ನು ಪಾಲನೆ ಮಾಡೋದಕ್ಕಾಗಿ ಹಾಗೆ ಹೇಳೋದು. ಹಾಗೆ ಅವರು ಹೇಳ್ತಾರೆ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ 1 ವರ್ಷ, ಅದಾದ್ಮೇಲೆ ಪ್ರಶ್ನೆಯನ್ನು ಕೇಳಿ ನನಗೆ ತಿಳಿದಿದ್ರೆ ಉತ್ತರ ನಾನು ಹೇಳ್ತೇನೆ ಅಂತ ಅಂತಾರೆ. ಒಂದು ಪ್ರಶ್ನೆಗೆ ಉತ್ತರ ಪಡಿಬೇಕಾದ್ರೇನೆ 1 ವರ್ಷ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕಾದರೆ ತತ್ವವನ್ನು ತಿಳಿಬೇಕಾಗಿದೆ. ಈಗ ಅದರಿಂದ 8 ಸೇವೆ ಮಾಡಬೇಕು, ಗುರುಗಳ ಸೇವೆಯನ್ನು ಹೇಗೆ ಮಹತಾ ಪರಿಚಾರೇಣ ಅಂತ ಅಂತಾರೆ. ಆ ಸಿದ್ಧರ ಪರಿಚರ್ಯವನ್ನು ಮಾಡ್ತಾರೆ. ಅತ್ಯದ್ಭುತವಾದ ಪರಿಚರ್ಯವನ್ನು ಮಾಡಿದಾಗ ತಸ್ಮೈ ತುಷ್ಟ, ಆ ಸೇವೆಯಿಂದ ಗುರುಗಳು ಸಂತುಷ್ಟರಾಗ್ತಾರೆ. ಶಿಷ್ಯಾಯ ಯತ್ ಪ್ರಸನ್ನ ಅಬ್ರವೀತ್ ಗುರು. ಶ್ರೀಮದಾಚಾರ್ಯ ಎಲ್ಲ ಮಾತುಗಳನ್ನು ತಾತ್ಪರ್ಯ ನಿರ್ಣಯದಲ್ಲಿ ಸಂಗ್ರಹ ಮಾಡ್ತಾರೆ. ಪ್ರಸನ್ನ ಶಿಷ್ಯಾಯ ಸತ್ಯಂ ಭವತಿ, ಪ್ರಸನ್ನರಾಗಿ ಗುರುಗಳು ಉಪದೇಶ ಮಾಡಿದ್ದು ಶಿಷ್ಯರಿಗೆ ಸತ್ಯವಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಆ ಬ್ರಾಹ್ಮಣ ಸಿದ್ಧ ಪ್ರಸನ್ನನಾಗಿ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನ ಕ್ವಚಿತ್ ಸುಖಮತ್ಯಂತಂ ನ ಚ ಕ್ವಚಿತ್ ಶಾಶ್ವತಿ ಸ್ಥಿತಿ. ನಿರಂತರವಾದ ಸುಖ ಸಂಸಾರಿಗಳಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿರಂತರವಾಗಿ ಒಂದೇ ತರಹದ ಸ್ಥಿತಿ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಏಳೋದು ಬೀಳೋದು ಇದ್ದೇ ಇದೆ ಸಂಸಾರದಲ್ಲಿ. ಇದೇ ಸಂಸಾರ. ಯಾವಾಗಲೂ ನಾನು ಮೇಲೇನೇ ಇರ್ತೇನೆ ಅಂತಂದರೆ ಹೇಗೆ? ಘಟಿ ಯಂತ್ರ ಅಂತ ಒಂದು ಯಂತ್ರ ಇರ್ತಾ ಇತ್ತು ಹಿಂದಕ್ಕೆ, ನಾನು ನೋಡಿದ್ದೇನೆ, ನೀವು ನೋಡಿದವರಿದ್ರೂ ಇರಬಹುದು. ಬಾವಿಯಿಂದ ನೀರು ತೆಗಿಬೇಕಾದರೆ ಒಂದು ಚಕ್ರದ ಆಕಾರದಲ್ಲಿ ಒಂದು ಯಂತ್ರ ಇರ್ತಾ ಇತ್ತು. ಆ ಚಕ್ರದಲ್ಲಿ 10 ಕೊಡಗಳು ಇರ್ತಾ ಇತ್ತು. ಅದನ್ನು ಕೈಯಿಂದ ತಿರುಗಿಸಬೇಕು. ತಿರುಗಿಸಿದಾಗ ಆ ಚಕ್ರ ಯಾವ ಗಡಿಗೆ ಬಾವಿಯಲ್ಲಿ ಹೋಗಿ ಕೂಡ್ತದೆ ಅಲ್ಲಿ ನೀರು ತುಂಬಿಕೊಳ್ಳೋದು. ಚಕ್ರ ಇದ್ದಾಗ ಒಂದು ಮೇಲೆ ಬರ್ತದೆ, ನೀರು ಖಾಲಿಯಾಗಬೇಕು. ಹೀಗೆ ಆ ಚಕ್ರದಿಂದ ನೀರನ್ನು ತುಂಬ್ತಾ ಇದ್ರು. ಒಂದು ಸಂದರ್ಭದಲ್ಲಿ ನೀರು ತುಂಬಿಕೊಳ್ತದೆ, ಮತ್ತೊಂದು ಸಂದರ್ಭದಲ್ಲಿ ನೀರು ಖಾಲಿಯಾಗ್ತದೆ. ಅದರ ದೃಷ್ಟಾಂತವನ್ನು ಕೊಡ್ತಾ ಇದ್ರು. ಈ ಸಂಪತ್ತು ಹೇಗಿರ್ತದೆ ಅಂತಂದರೆ ಆ ಘಟಿ ಯಂತ್ರದಂತೆ ಇರ್ತದೆ. ಒಂದು ಹೊತ್ತು ತುಂಬಿರ್ತದೆ, ಒಂದು ಹೊತ್ತು ಖಾಲಿ ಆಗ್ತದೆ. ಹಾಗೆ ಮನುಷ್ಯನ ಜೀವನ ಕಷ್ಟ ಸುಖ ಇದ್ದೇ ಇರ್ತದೆ. ಶಾಶ್ವತವಾದ ಸುಖ ಸಂಸಾರದಲ್ಲಿ ಸಾಧ್ಯವಿಲ್ಲ, ಶಾಶ್ವತವಾದ ಸ್ಥಿತಿ ಸಂಸಾರದಲ್ಲಿ ಸಾಧ್ಯ ಇಲ್ಲ ಇತ್ಯಾದಿಯಾಗಿ ಉಪದೇಶ ಮಾಡ್ತಾನೆ. ಮಾತರೋ ವಿವಿಧ ದೃಷ್ಟಾ ಪಿತರಶ್ಚ ಪೃಥಗ್ವಿಧಾ ಸುಖಾನಿ ಚ ವಿಚಿತ್ರಾಣಿ ದುಃಖಾನಿ ಚ ಮಯಾನಘ ಪ್ರಿಯೈರ್ವಿವಾಸೋ ಬಹುಶಃ ಸಂವಾಸಶ್ಚಾಪ್ರಿಯೈ ಸಹ. ಸಂಸಾರದಲ್ಲಿ ನಾನೇನೇನು ನೋಡಿದ್ದೇನೆ ಅಂತ ತಾನು ನೋಡಿದ, ತಾನು ಅನುಭವಿಸಿದ ಎಲ್ಲವನ್ನು ಆ ಬ್ರಾಹ್ಮಣ, ಆ ಸಿದ್ಧ ಕಶ್ಯಪರಿಗೆ ಹೇಳ್ತಾ ಇದ್ದಾನೆ. ಅವನಿಗೆ ಜನ್ಮಾಂತರದ ನೆನಪೂ ಇದೆ ಅಂತ ಹೇಳ್ತಾನೆ. ಇಲ್ಲಿಯೇ ಹಿಂದೆ ಉಪದೇಶ ಮಾಡಿದ್ದಾರೆ, ಆ ಮಾತನ್ನು ಹೇಳಿದ್ದಾರೆ. ಆ ಜಾತಿಸ್ಮರಣ ಇದ್ದವನು, ಜಾತಿಸ್ಮರಣ ಅಂದರೆ ಏನು? ಜಾತಿ ಅಂದರೆ ಜನ್ಮಗಳು ಅಂತ ಅರ್ಥ. ಜಾತಿ ಅಂದರೆ ಈ ಜಾತಿ ಅಂತ ಅರ್ಥ ಅಲ್ಲ. ಅಲ್ಲಿ ಜಾತಿಸ್ಮರಣ ಇದ್ದವನು ಅಂದರೆ ಜನ್ಮಾಂತರಗಳ ಸ್ಮರಣೆ ಇದ್ದವನು ಆ ಸಿದ್ಧ. ಆ ಸಿದ್ಧ ಹೇಳ್ತಾನೆ, ನಾನು ನಿರ್ಜನ ತಾಯಂದಿರನ್ನು ನೋಡಿದ್ದೇನೆ, ಅಂದರೆ 2 ಸಲ ನಾನು ಹುಟ್ಟಿದ್ದೇನೆ, 8 ಜನ ತಂದರೆಯನ್ನು ನಾನು ನೋಡಿದ್ದೇನೆ. ಆ ಎಲ್ಲ ತಂದೆ ತಾಯಿಗಳ ನೆನಪು ಅವನಿಗೆ ಇದೆ. ಯಾವ ಜನ್ಮದಲ್ಲಿ ಯಾರು ತಂದೆಯಾಗಿದ್ದಾರೆ, ಯಾವ ಜನ್ಮದಲ್ಲಿ ಎಷ್ಟು ತಾಯಂದಿರಾಗಿದ್ದಾರೆ, ಆ ಎಲ್ಲ ಜಾತಿ ಸ್ಮರಣೆ ಅವನಿಗಿದೆ. ಹೀಗಾಗಿ ಹೇಳ್ತಾನೆ, ನಾನಾ ತರಹದ ತಾಯಿಯರನ್ನು ನೋಡಿದ್ದೇನೆ, ನಾನಾ ತರಹದ ತಂದೆಯರನ್ನು ನೋಡಿದ್ದೇನೆ, ಸುಖನೂ ನೋಡಿದ್ದೇನೆ, ದುಃಖವನ್ನೂ ನೋಡಿದ್ದೇನೆ. ಸಜ್ಜನರ ಜೊತೆಗೆ ವಿಯೋಗ, ದುರ್ಜನರ ಜೊತೆಗೆ ಸಂವಾಸ, ಅದನ್ನು ಅನುಭವಿಸಿದ್ದೇನೆ. ಸಿದ್ಧ ಹೇಳ್ತಾನೆ, ನಮ್ಮ ಜೀವನ ಹೀಗೆ ಇದೆಯಲ್ಲ. ಆದರೆ ಅವನು ಬಹಳ ಹೊತ್ತು ಸಜ್ಜನರ ಜೊತೆಗೆ ಇದ್ದ. ಆದರೆ ನಾವು ಮಾತ್ರ ಹಾಗಲ್ಲ. ಸಜ್ಜನರ ಜೊತೆಗೆ ಬಹಳ ಅಲ್ಪ ಸಮಯ, ದುರ್ಜನರ ಜೊತೆಗೇನೆ ಹೆಚ್ಚು ನಾವು ವಾಸ ಮಾಡ್ತೇವೆ. ಹೀಗಾಗಿ ನಮ್ಮ ಗುರುಗಳ ಮೇಲಿನ ಮೇಲೆ ಹೇಳ್ತಾ ಇದ್ರು, ಸಜ್ಜನರ ಸಹವಾಸ ಸುಲಭವಾಗಿ ಸಿಗೋದಿಲ್ಲ. ಆದ್ದರಿಂದ ಯಾವಾಗಲೂ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಕೂಡಿ. ಎಷ್ಟೆಲ್ಲ ಸಜ್ಜನರ ಸಹವಾಸ ಆಗ್ತದೆ. ಈಗ ನೋಡ್ರಿ, ಮಹಾಭಾರತ ನೀವು ಕೇಳಿದ್ರಲ್ಲ, ಎಷ್ಟೆಲ್ಲ ಜನರ ಸಹವಾಸ. ಈಗ ಸಿದ್ಧನ ಸಹವಾಸ ಆಗ್ತಾ ಇದೆ, ಕಶ್ಯಪರ ಸಹವಾಸ ಆಗ್ತಾ ಇದೆ. ಸಹವಾಸ ಅಂದರೆ ಕೂಡಬೇಕು ನೋಡಬೇಕು ಅಂತ ಅಲ್ಲ, ಅವರ ಬಗ್ಗೆ ಕೇಳಿದರೂ ಸಜ್ಜನರ ಸಹವಾಸವೇ ಆಯ್ತಲ್ಲ. ಕೃಷ್ಣನ ಸಹವಾಸ ಆಗ್ತಾ ಇದೆ, ಅರ್ಜುನನ ಸಹವಾಸ ಆಯಿತು, ಮುಂದೆ ಅಲರ್ಕ ಅಂತ ಬರ್ತಾನೆ. ಎಂಥ ಅದ್ಭುತವಾದ ಮಹಿಮೆಯನ್ನವರ ಬಗ್ಗೆ, ಅಲರ್ಕರ ಬಗ್ಗೆ ಹೇಳ್ತಾರೆ. ಇದೇ ಸಹವಾಸ. ರಾಮಾಯಣ, ಮಹಾಭಾರತ, ಭಾಗವತ ಇವುಗಳನ್ನು ಕೇಳ್ತಾ ಇದ್ರೆ ಯಾರ ಸಹವಾಸ ಆಗೋದಿಲ್ಲ. ಧ್ರುವ, ಪ್ರಹ್ಲಾದ, ಅಂಬರೀಷ, ರಂತಿದೇವ, ಒಬ್ಬರ ಇಬ್ಬರ ಕೇಳುವಾಗ ಆ ಭಾವನೆ ನಮಗೆ ಬರಬೇಕು. ಓಹ್, ರಂತಿದೇವನ ಬಗ್ಗೆ ಕೇಳಿದ್ವಿ ಇವತ್ತು, ರಂತಿದೇವನ ಸಹವಾಸ ಆಯಿತು. ಮನೆಗೆ ಹೋದ ಮೇಲೆ ಸಮರ್ಪಣೆ ಮಾಡುವಾಗ, ದೇವರಿಗೆ ಸಮರ್ಪಣೆ ಮಾಡುವಾಗ ರಾತ್ರಿ
ಇವತ್ತು ಯಾವ ಯಾವ ಜನರು ಬಂದರೋ ನಮಗೆ ಎಷ್ಟು ನೆನಪಾಗ್ತದೆ ಅಷ್ಟು. ಎಲ್ಲ ನೆನಪಾಗಲಿಕ್ಕಿಲ್ಲ. ಇವತ್ತು ಸಿದ್ಧ, ಕಶ್ಯಪ, ಕೃಷ್ಣ ಪರಮಾತ್ಮ, ಅರ್ಜುನ ಯಾರ್ಯಾರು ಬಂದ್ರಲ್ಲ, ಇವರೆಲ್ಲರ ಸಹವಾಸ ನನಗೆ ಮಾಡಿಸಿದಿ ಪರಮಾತ್ಮ. ಅವರ ಸಹವಾಸವನ್ನು ಮಾಡಿ ನಾನು ಪುಣ್ಯವನ್ನು ಸಂಪಾದನೆ ಮಾಡಿದ್ದೇನೆ. ಈ ಪುಣ್ಯ ಕರ್ಮವನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ. ಸಮರ್ಪಣೆ ಮಾಡಿದರೆ ಎಂಥ ಅದ್ಭುತವಾದ ಸಾಧನೆಯಾಗಿ ಹೋಗ್ಬಿಡುತ್ತದೆ. ಅವರು ಹೇಳ್ತಾರೆ, ಇಷ್ಟೆಲ್ಲ ಆಯಿತು. ಪ್ರಿಯೈ ವಿವಾಸ ಬಹುಶಃ ಸಂವಾಸಶ್ಚ ಅಪ್ರಿಯೈ ಸಹ. ಏನಾಗ್ತದೆ ಸಂಸಾರದಲ್ಲಿ? ಅಪ್ರಿಯರು, ಬೇಡದವರು, ಆದರೂ ಅವರ ಜೊತೆಗೆ ಇರೋ ಪ್ರಸಂಗ ಬರ್ತದೆ. ಎಂಥ ಪ್ರಬಲ ಪ್ರಾರಬ್ಧ ಇರ್ತದೆ ನೋಡ್ರಿ ಮನುಷ್ಯನಿಗೆ. ಎಷ್ಟು ಖೇದ ಪಡ್ತಾನೆ, ಎಷ್ಟು ದುಃಖ ಪಡ್ತಾನೆ. ಅವರ ಪಕ್ಕದಲ್ಲೇನೆ ಕುರ್ಚಿ ಹಾಕಿಬಿಟ್ಟಿರ್ತಾರೆ. ಯಾರು ನಮಗೆ ಬೇಡ ಅಂಥವ್ರ ಪಕ್ಕದಲ್ಲೇನೆ ಕುರ್ಚಿ ಹಾಕಿಬಿಟ್ಟಿರ್ತಾರೆ. ಎಷ್ಟು ಅನಿವಾರ್ಯತೆ ಮನುಷ್ಯನಿಗೆ ಬರ್ತದೆ, ಎಷ್ಟು ಖೇದ ಬರ್ತದೆ, ಎಷ್ಟು ಖೇದವಾಗ್ತದೆ. ಸಂಸಾರದ ವರ್ಣನೆಯನ್ನು ಬಹಳ ಅಪರೂಪವಾಗಿ ಮಾಡಿದ್ದಾರೆ ಅವರು. ನಾನು ಬಹಳ ಹೇಳೋದಿಲ್ಲ. ಲೋಕತಂತ್ರಂ ಪರಿತ್ಯಕ್ತಂ ದುಃಖಾರ್ಥೇನ ಭೃಶಮ್ಮಯ. ಇದೆಲ್ಲ ನೋಡಿ, ಈ ಲೋಕತಂತ್ರ ಏನಿದೆಯಲ್ಲ, ಈ ಸುಖ ದುಃಖ ಇದನ್ನೆಲ್ಲ ಭರ್ತೃಹರಿ ಬಹಳ ಸುಂದರವಾಗಿ ಸಂಗ್ರಹ ಮಾಡ್ತಾನೆ. ಕ್ವಚಿದ್ ವೀಣಾವಾದ. ಸಂಸಾರ ಹೇಗಿದೆ ಅಂತ ಎಲ್ಲ ಮಹಾಭಾರತದ ಕಾಪಿ ಪೇಸ್ಟ್ ಅಷ್ಟೇ, ಕಟ್ ಪೇಸ್ಟ್ ಅನ್ನಿ, ಕಾಪಿ ಪೇಸ್ಟ್ ಅಲ್ಲ. ಯಾಕಂದರೆ ವೇದವ್ಯಾಸ ದೇವರ ಹೆಸರನ್ನೇ ತೆಗೆದುಕೊಳ್ಳೋದಿಲ್ಲ ಅವರು ಯಾರು. ಆದರೆ ಆ ಮಾತು ಮಾತ್ರ ಮಹಾಭಾರತದ ಮಾತುಗಳು ತುಂಬ ಸಂಗ್ರಹವಾಗಿದೆ. ಅವನು ಹೇಳ್ತಾನೆ, ಸಂಸಾರ ಹೇಗಿದೆ? ಕ್ವಚಿದ್ ವೀಣಾವಾದ, ಕ್ವಚಿದಪಿ ಚಹಾಹೇತಿರುದಿತಂ, ಕ್ವಚಿದ್ ವಿದ್ವದ್ಗೋಷ್ಠಿ, ಕ್ವಚಿದಪಿ ಸುರಾಮತ್ತ ಕಲಹ, ಕ್ವಚಿನ್ನಾರೀ ರಮ್ಯ, ಕ್ವಚಿದಪಿ ಜರಾಜರ್ಜರ ವಪುಃ, ನ ಜಾನೇ ಸಂಸಾರ ಕಿಂ ಅಮೃತಮಯ ಕಿಂ ವಿಷಮಯ. ಅವನೇ ಸಂದೇಹದಲ್ಲಿಟ್ಟುಬಿಟ್ಟ. ಸಂಸಾರ ಇದು ಅಮೃತಮಯವೋ ವಿಷಮಯವೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಒಂದು ಕಡೆಗೆ ಹೋದರೆ ಒಳ್ಳೆ ವೀಣೆಯ ನಾದ, ಇನ್ನೊಂದು ಕಡೆಗೆ ಹೋದರೆ ಹಾಹಾಕಾರ, ಇನ್ನೊಂದು ಕಡೆಗೆ ವಿದ್ವದ್ಗೋಷ್ಠಿ ನಡೀತಾ ಇದೆ, ಮತ್ತೊಂದು ಕಡೆಗೆ ಸುರಾಮತ್ತ ಕಲಹ, ಮದ್ಯಪಾನ ಮಾಡಿ ಅವಾಚ್ಯವಾದ ಶಬ್ದಗಳಿಂದ ಬೈದುಕೊಳ್ತಾ ಇದ್ದಾರೆ. ಅವುಗಳನ್ನು ಕೇಳುವ ದೌರ್ಭಾಗ್ಯ ಬರ್ತದೆ. ಇವುಗಳನ್ನು ನೋಡಿ ಅವನ ನಿರ್ಧಾರಕ್ಕೆ ಬರ್ತಾನೆ, ಸಂದೇಹಕ್ಕೆ ಬರ್ತಾನೆ. ಸಂಸಾರ ಇದು ಅಮೃತಮಯವೋ ವಿಷಮಯವೋ ಗೊತ್ತಾಗ್ತಾ ಇಲ್ಲ ಅಂತಾನೆ. ಅದು ಈ ಬ್ರಾಹ್ಮಣ, ಈ ಸಿದ್ಧ ಹೇಳಿದ ಮಾತುಗಳದು. ಸಂಸಾರ ಹೀಗಿದೆ ನಿಶ್ಚಯವಾಗಲಿಲ್ಲ ಭರ್ತೃಹರಿಗೆ, ಸಿದ್ಧನಿಗೆ ನಿಶ್ಚಯವಾಯಿತು. ಆದ್ದರಿಂದಾಗಿ ನಾನೇನು ಮಾಡಬೇಕು ಅಂತ ಅಂದರೆ ಆ ಸಿದ್ಧ ಅಂತಾನೆ, ಲೋಕತಂತ್ರಂ ಪರಿತ್ಯಕ್ತಂ ದುಃಖಾರ್ಥೇನ ಭೃಶಮ್ಮಯ. ಬಹಳ ಖೇದವಾಯಿತು ನನಗೆ. ಹೀಗಾಗಿ ಈ ಲೋಕತಂತ್ರವನ್ನೇ ನಾನು ಬಿಟ್ಟುಬಿಟ್ಟೆ, ವಿರಕ್ತನಾಗಿಬಿಟ್ಟೆ. ನಾನು ವಿರಕ್ತನಾದ ಮೇಲೆ ನನಗೆ ಬಹಳ ಆನಂದವಾಯಿತು ಅಂತ ಅವ್ರು ಹೇಳ್ತಾನೆ. ನಾವು ಅಂದ್ಕೊಳ್ತೇವೆ ಮಹಾಸ್ವಾಮಿಗಳು ಸಂತೋಷದಿಂದ ಯಾಕಿರ್ತಾರೆ, ನಮಗೆಲ್ಲ ಇದೆ ಆದರೂ ದುಃಖದಿಂದ ಇರ್ತೀವಲ್ಲ ಅಂತ ಬಹಳ ಸಲ ಅನ್ನಿಸ್ತಾ ಇರ್ತದೆ. ಆದರೆ ಯಾವಾಗ ಈ ಶ್ಲೋಕ ನನ್ನ ಕಣ್ಣಿಗೆ ಬಿತ್ತು, ಎಲ್ಲವನ್ನೂ ಬಿಟ್ಟಿದ್ದಾರೆ ಅನ್ನೋದಕ್ಕಾಗಿ ಸಂತೋಷವಾಗಿ ಸುಖವಾಗಿದ್ದಾರೆ. ಬರೀ ಎಲ್ಲವನ್ನೂ ಬಿಟ್ಟವರು ಮಾತ್ರ ಅಲ್ಲ, ದೇವರನ್ನು ಹಿಡಿದವರು, ಗುರುಗಳನ್ನು ಹಿಡಿದಿದ್ದಾರೆ, ಎಲ್ಲವನ್ನೂ ಬಿಟ್ಟಿದ್ದಾರೆ, ಎಲ್ಲವನ್ನೂ ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಯಾವುದರ ಸ್ವೀಕಾರದಿಂದ ಆನಂದವೋ ಅದೆಲ್ಲವನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಅವರು ಆನಂದವಾಗಿದ್ದಾರೆ. ನಾನೇನಿಗೆ ಬಹಳ ಸಂತೋಷವಾಗಿದ್ದೇನೆ. ಬ್ರಹ್ಮಣ ಪದಮವ್ಯಕ್ತಂ ಮಾತೇ ಭೂದತ್ರ ಸಂಶರಃ ನಾಹಂ ಪುನರಿಹಾಗಂತ ಮರ್ತ್ಯಲೋಕಂ ಪರಂತಪ ಪ್ರೀತೋಸ್ಮಿತೆ ಮಹಾಪ್ರಾಜ್ಞ ಬ್ರೂಹಿ ಕಿಂ ಕರಬಾಣಿತೆ. ಎಲ್ಲ ಉಪದೇಶವನ್ನು ಮಾಡಿ ಅವನು ಹೇಳ್ತಾನೆ, ನಾನಿನ್ನು ಬ್ರಹ್ಮನ ಲೋಕಕ್ಕೆ ಹೋಗ್ತೇನೆ. ಬಹುಶಃ ಈ ಮಾತುಗಳನ್ನು ನೋಡಿದರೆ ಇವರಿಗೂ ಕಶ್ಯಪರಿಗೆ ಉಪದೇಶ ಮಾಡೋದಕ್ಕಾಗಿಯೇನೇ ಇಲ್ಲಿ ಬಂದದ್ದು ಅಂತ ಅನ್ನಿಸ್ತದೆ. ನಾನಿನ್ನು ಬ್ರಹ್ಮನ ಲೋಕಕ್ಕೆ ಹೋಗ್ತೇನೆ. ಆದ್ದರಿಂದಾಗಿ ನಿನಗೇನಾದರೂ ಸಂದೇಹ ಇದ್ದರೆ ಹೀಗೆ ಕೇಳಿಕೋ, ಪರಿಹಾರ ಮಾಡ್ತೇನೆ. ನಾಹಂ ಪುನರಿಹಾಗಂತ. ಶ್ರೀಮದಾಚಾರ್ಯ ಹೇಳಿದ ಮಾತುಗಳು ಎಷ್ಟು ಸ್ಪಷ್ಟವಾಗಿ ಬರ್ತದೆ ನೋಡಿ. ಯದ್ಗತ್ವ ನನಿವರ್ತಂತೆ, ಅದು ಮೋಕ್ಷ. ಅದು ಹೀಗಾಗಿ ನಾನು ಮತ್ತೆ ಇಲ್ಲಿಗೆ ಬರೋದಿಲ್ಲ. ಬ್ರಹ್ಮಣ ಪದಂ ಅವ್ಯಕ್ತಂ, ಯಾರಿಗೂ ವ್ಯಕ್ತವಾಗದಿರುವ ಬ್ರಹ್ಮನ ಲೋಕಕ್ಕೆ ನಾನು ಹೋಗ್ತೇನೆ. ಆದ್ದರಿಂದಾಗಿ ನಿನಗೇನಾದರೂ ಬೇಕಾಗಿತ್ತು ಅಂದರೆ ಈಗೇ ಕೇಳು, ಕೊಟ್ಟು ಹೋಗ್ತೇನೆ ಅಂತ ಹೇಳ್ತಾನೆ. ಯದೀಪ್ ಸ್ವರೂಪಪನ್ನಸ್ತ್ವಂ ತಸ್ಯ ಕಾಲೋಯಮಾಗತಃ ಅಭಿಜಾನೇ ಚ ತದಹಂ ಯದರ್ಥಂ ಮಾಮುಪಾಗತಃ ಏನಾಹಂ ಭವತಾ ಬುದ್ಧೋ ಮೇಧಾವೀಶ್ಯಸಿ ಕಾಶ್ಯಪ. ಇಷ್ಟೆಲ್ಲ ಉಪದೇಶ ಮಾಡಿ ಆ ಕಾಶ್ಯಪರು ವರಗಳನ್ನು ಪಡಿತಾರೆ. ವರಗಳನ್ನು ಕೊಟ್ಟು ಆ ಸಿದ್ಧ, ಆ ಶಬ್ದವೇ ಹೇಳಿಬಿಡ್ತದೆ. ಹೆಸರು ಸಿದ್ಧವಾಗಿತ್ತೋ, ಸಿದ್ಧಾಂತ ಹೆಸರೇ ಇತ್ತೋ, ಅಥವಾ ಸಿದ್ಧನಾಗಿದ್ದ ಎಲ್ಲವನ್ನ ಪರಿತ್ಯಾಗ ಮಾಡಿ ಅಪರೋಕ್ಷ ಜ್ಞಾನ ಸಿದ್ಧನಾಗಿದ್ದ, ಮುಕ್ತಿ ಅವನಿಗೆ ಸಿದ್ಧವಾಗಿತ್ತು ಅನ್ನೋದಕ್ಕಾಗಿ ಮಹಾಭಾರತ ಅವನಿಗೆ ಸಿದ್ಧ ಅಂತ ಕರಿತೋ ಗೊತ್ತಿಲ್ಲ. ಅಜ್ಞಾನಿಗಳು ನಾವು
ಆದರೆ ಮಹಾನುಭಾವ ಆ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. ಕಾಶ್ಯಪರಿಗೆ ಉಪದೇಶ ಮಾಡಿ ಅವನು ತೆರಳಿಬಿಟ್ಟ. ಕೃಷ್ಣ ಪರಮಾತ್ಮ ಇಷ್ಟು ಉಪದೇಶವನ್ನು ಅರ್ಜುನನಿಗೆ ಮಾಡ್ತಾನೆ. ತತಸ್ತಸ್ಯೋಪಸಂಗೃಹ್ಯ ಪಾದೌ ಪ್ರಶ್ನಾನ್ ಸುದುರ್ವಚಾನ್ ಪಪ್ರಚ್ಛತಾಂಶ್ಚ ಧರ್ಮಾನ್ ಸಹ ಪ್ರಾಹ ಧರ್ಮಭೃತಾಂಬರಃ. ನೀನೇನು ಬೇಕು ಅದನ್ನು ಕೇಳು ಅಂತ ಸಿದ್ಧ ಹೇಳಿದ್ನಲ್ಲ, ಅದಾದ ಮೇಲೆ ಆ ಕಶ್ಯಪರು ಅವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿತಾರೆ. ಇಷ್ಟು ಉಪದೇಶ ಮಾಡಿದ್ದೀರಿ ನೀವು ಅಂತ ಹೇಳಿ ಮತ್ತೆ ಹಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಕಥಂ ಶರೀರಾಚ್ಯವತೆ ಕಥಂ ಚೈವೋಪಪದ್ಯತೆ ಕಥಂ ಕಷ್ಟಾಚ್ಚ ಸಂಸಾರಾತ್ ಸಂಸರನ್ ಪರಿಮುಚ್ಯತೆ. ಈ ಶರೀರವನ್ನು ಎಷ್ಟು ಕಷ್ಟಪಟ್ಟು ಈ ಶರೀರವನ್ನು ಪಡಿತಾನೆ. ಕಥಂ ಶರೀರಾಚ್ಯವತೆ, ತಾಯಿಯ ಶರೀರದಿಂದ ಕೆಳಗೆ ಚ್ಯುತನಾಗ್ತಾನೆ, ಭೂಲೋಕಕ್ಕೆ ಬರ್ತಾನೆ, ಜನ್ಮವನ್ನು ಪಡಿತಾನೆ. ಸಂಸಾರದಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾನೆ. ಸಂಸಾರದಲ್ಲಿ ಬರ್ತಾನೆ 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 ಆದರೆ ಕೊನೆಗೆ ಒಂದು ದಿವಸ ಅವನು ಮುಕ್ತನಾಗ್ತಾನೆ. ಸಾಧಕನಾಗಿದ್ದರೆ, ಸಾತ್ವಿಕನಾಗಿದ್ದರೆ ಸಂಸಾರದಲ್ಲಿ ಹೇಗೆ ಬೀಳುತ್ತಾನೆ, ಹೇಗೆ ಮುಕ್ತನಾಗ್ತಾನೆ, ಹೇಗೆ ಉದ್ಧಾರವನ್ನು ಪಡಿತಾನೆ, ಈ ಎಲ್ಲ ವಿಷಯಗಳನ್ನು ಹೇಳಬೇಕು ಅಂದಾಗ ಸಿದ್ಧ ಹೇಳ್ತಾನೆ. ಆಯುಃ ಕೀರ್ತಿ ಕರಾಣೀಹ ಯಾನಿ ಕೃತ್ಯಾನಿ ಸೇವತೆ. ಮನುಷ್ಯನ ಆಯುಷ್ಯ ಬೆಳೆಯೋದಕ್ಕಾಗಿ ಏನೆಲ್ಲ ಇದೆಯಲ್ಲ ಅದನ್ನೆಲ್ಲ ಸಾಧನೆ ಮಾಡಿಕೊಳ್ಳಬೇಕು, ಅದನ್ನೆಲ್ಲ ಪಡಿಬೇಕು, ಆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಯುಷ್ಕರವಾದ ಸಾಧನೆಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಮನುಷ್ಯ. ಆಯುಷ್ಕರ ಏನು ಆಯುಷ್ಯ ಬೇಕಾ ನಮಗೆ? ಆಯುಷ್ಕರ ಅಂದರೆ ಈ ಆಯುಷ್ಯ ಅಲ್ಲ. ಮಾರ್ಕಾಂಡೇಯರು ಹೇಳಿದ ಆಯುಷ್ಯ ಬೇರೆ ರೀತಿಯಾದ ಆಯುಷ್ಯ ಇದೆ. ಬಹಳ ಅದ್ಭುತವಾಗಿ ಹೇಳ್ತಾರೆ ಮಾರ್ಕಾಂಡೇಯರು. ಅವರು 7 ಕಲ್ಪಗಳ ತನಕ ಆಯುಷ್ಯವನ್ನು ಪಡೆದವರು, ಚಿರಜೀವಿಗಳು ಅಂತ ಹೇಳ್ತಾರೆ. ಸಪ್ತಕಲ್ಪಾಂತ ಜೀವನ ಅಂತ ಹೇಳ್ತಾರೆ ಅವರಿಗೆ. ಅಂಥ ಮಾರ್ಕಾಂಡೇಯರ ಆಶ್ರಮಕ್ಕೆ ಪರಾಶರರು 7 ವರ್ಷದ ಪರಾಶರರು ಬರ್ತಾರಂತೆ. ಬಂದಾಗ ಆ ಪರಾಶರರಿಗೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿಬಿಟ್ರಂತೆ ಮಾರ್ಕಾಂಡೇಯರು. ಇವರು ವೃದ್ಧರು ಮಾರ್ಕಾಂಡೇಯರು, ಇವರು ಬಾಲಕರು, ಇನ್ನು 7 ವರ್ಷದ ಬಾಲಕರು. ಆವಾಗೆಲ್ಲ 5 ವರ್ಷಕ್ಕೆ ಉಪನಯನ ಅಂತಂದರೆ ಬಹುಶಃ ಉಪನಯನವಾಗಿ 2 ವರ್ಷ ಆಗಿರಬೇಕಷ್ಟೇ. ಅಂಥ ಬಾಲಕರು ಹಾಗೇನೆ ಬಂದಿದೆ ಪುರಾಣದಲ್ಲಿ. 7 ವರ್ಷದ ಪರಾಶರರು ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಅಲ್ಲಿದ್ದ ಮಾರ್ಕಾಂಡೇಯರ ಶಿಷ್ಯರಿಗೆ ಅರ್ಥವಾಗಲಿಲ್ಲ, ಇದೇನಿದು, ಇಷ್ಟು ವೃದ್ಧರು ನೀವಾಗಿದ್ದೆ, ಅವರಿಗೆ ನಮಸ್ಕಾರ ಮಾಡೋದೇನು ಅಂತಂದಾಗ ಅವಾಗ ಅವರೊಂದು ಮಾತನ್ನು ಹೇಳ್ತಾರೆ. ಆಯುಷ್ಯವನ್ನು ಅಳೆಯುವ ಪದ್ಧತಿಯೇ ಬೇರೆ ಇದೆ, ನಿಮ್ದಲ್ಲ ಪದ್ಧತಿ ಅಂತ ಹೇಳ್ತಾರೆ. ಟೈಮ್ ನೋಡಿ ನಾವು ಆಯುಷ್ಯವನ್ನು ಅಳಿತೇವೆ. ಟೈಮ್ ಆಯಿತು, 1 ದಿವಸ ಆಯಿತು, 2 ದಿವಸ, 3 ದಿವಸ. ಜ್ಞಾನಿಗಳು ಆ ರೀತಿಯಾಗಿ ಆಯುಷ್ಯವನ್ನು ಎಳೆಯೋದಿಲ್ವಂತೆ. ಎಷ್ಟು ಕ್ಷಣಗಳಲ್ಲಿ ಭಗವಂತನ ಸ್ಮರಣೆ ಮಾಡಿದ ಆ ಕ್ಷಣವನ್ನು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಳ್ತಾರಂತೆ. ಅದು ನನಗಾಗಿ ದೇವರ ಸ್ಮರಣೆ ಮಾಡಿದರೆ ಅದನ್ನು ಒಗೆದು ಬಿಡ್ತಾರೆ, ಅದನ್ನು ಇದು ಲೆಕ್ಕಕ್ಕೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ, ಎಸೆದು ಬಿಡ್ತಾರೆ, ಅದನ್ನು ಹೊರಗೆ ಹಾಕಿಬಿಡ್ತಾರೆ. ಅದನ್ನು ದೇವರಿಗಾಗಿ ನಿಷ್ಕಾಮವಾಗಿ ಅಥವಾ ನನ್ನ ಮುಕ್ತಿಗಾಗಿ ನಾವೆಲ್ಲ ಮೋಕ್ಷವನ್ನು ಬೇಡುವವರು. ನಾವೆಲ್ಲ ದೇವತೆಗಳಂತೆ ಅಲ್ಲ, ಉತ್ತಮಾಧಿಕಾರಿಗಳಲ್ಲ. ನಾವು ಮೋಕ್ಷವನ್ನು ಬೇಡಲೇಬೇಕು ದೇವರಿಗೆ, ಅಂಥ ಅಧಮ ಅಧಿಕಾರಿಗಳು ನಾವು. ಹೀಗಾಗಿ ಮೋಕ್ಷಕ್ಕಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದರೆ, ದೇವರ ಸ್ಮರಣೆ ಮಾಡಿದರೆ ಅದನ್ನು ಮಾತ್ರ ಎಣಿಸ್ಕೊಳ್ತಾರಂತೆ. 1 ಕ್ಷಣವಾಯಿತು, 2 ಕ್ಷಣವಾಯಿತು. ಹೀಗೆ ನನ್ನ ಜೀವನವನ್ನು ಎಣಿಸಿದರೆ ನನಗಿನ್ನೂ 1 ವರ್ಷ ತುಂಬಿಲ್ಲ ಅಂತ ಮಾರ್ಕಾಂಡೇಯರು ಹೇಳ್ತಾರೆ. ಆದರೆ ಇವರಿಗೆ ಪರಾಶರರಿಗೆ ಮಾತ್ರ 7 ವರ್ಷ ತುಂಬಿದೆ ಅಂತ ಹೇಳ್ತಾರೆ. ಈಗ ಹೇಳಿ, ಯಾರು ದೊಡ್ಡವರು, ಯಾರು ಸಣ್ಣವರು? ಶಿಷ್ಯರಿಗೆ ಹೇಳ್ತಾರೆ ಮಾರ್ಕಾಂಡೇಯರು, ನಾನು ದೊಡ್ಡವರು, ಅವರು ದೊಡ್ಡವರು ಜ್ಞಾನಿಗಳ ದೃಷ್ಟಿಯಲ್ಲಿ. ಏನು ನೋಡಿ, ವರ್ಷಗಳನ್ನು ಆಯುಷ್ಯವನ್ನು ಅಳೆಯೋ ಅದಕ್ಕೊಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಕೃಷಿಕರಾಗಿದ್ದರೆ ಸುಲಭವಾಗಿ ಅರ್ಥವಾಗ್ತದೆ, ನಾವು ಅರ್ಥ ಮಾಡಿಕೊಳ್ಳಬಹುದು. ಕೃಷಿಕ ಏನು ಮಾಡ್ತಾನೆ, ರೈತ ಏನು ಮಾಡ್ತಾನೆ, ಧಾನ್ಯ ಬೆಳೆಸ್ತಾನೆ. ಧಾನ್ಯ ಬೆಳೆಸಿದ ಮೇಲೆ ಒಂದು ದೊಡ್ಡ ಸ್ಟೂಲ್ ಅಥವಾ ಎತ್ತರದ ಮೇಲೆ ನಿಂತು, ಎತ್ತರದ ಬಂಡೆಗಲ್ಲು, ಆವಾಗೆಲ್ಲ ಸ್ಟೂಲ್ ಎಲ್ಲಿರ್ತಿದ್ವು ಹೊಲಗಳಲ್ಲಿ, ಎತ್ತರದ ಬಂಡೆಗಲ್ಲಿನ ಮೇಲೆ ನಿಂತು ಗಾಳಿಗೆ ಆ ಧಾನ್ಯವನ್ನು ತೂರಿ ಹಾಕ್ತಾನೆ. ಒಂದು ಮರದಲ್ಲಿ ಧಾನ್ಯವನ್ನು ಇಟ್ಕೊಂಡು ಆ ಗಾಳಿ ಯಾವ ಕಡೆಗೆ ಬೀಸ್ತಾ ಇರ್ತದಲ್ಲ ಅದು ತೂರಿ ಹಾಕ್ತಾನೆ. ತೂರಿದಾಗ ಹೊಟ್ಟೆಲ್ಲ ಬೇರೆ ಕಡೆಗೆ ಹೋಗ್ತದೆ, ಧಾನ್ಯವೆಲ್ಲ ಒಂದು ಕಡೆಗೆ ಬೀಳ್ತದೆ. ಆ ಧಾನ್ಯವನ್ನು ಕಟ್ಕೊಳ್ತಾನೆ, 1 ಮೂಟೆ 2 ಮೂಟೆ ಅಂತ ಕಟ್ಕೊಳ್ತಾನೆ. ಸರ್ವಂ ತುಷಂ ಸಮುದ್ಧೂಯ ಧಾನ್ಯಂ ರಾಶೇರ್ಹಿ ನೀಯತೆ ತ್ಯಕ್ವಾ ವಂಧ್ಯಕ್ಷಣಾನೇವಂ ಅಂತ ಹೇಳ್ತಾರೆ. ಆ ಹೊಟ್ಟು ವಂದ್ಯ ಅದೇನು ಬೇಕಾಗಿಲ್ಲ, ಅದೇನು ಬೇಕಾ ಅವನಿಗೆ? ಆ ಹೊಟ್ಟನ್ನೂ ಸೇರಿಸಿಕೊಂಡ್ರೆ ಅವನಿಗೆ 100 ಚೀಲ ಆಗ್ತದೆ. ಅದನ್ನೆಲ್ಲ ಹೊತ್ಕೊಂಡು ಏನು ಹೋಗೋದು? ಮೋಸ ಮಾಡುವ ರೈತರಲ್ಲ.
ಹೀಗಾಗಿ ಜನರಿಗೆ ಕೊಡಬೇಕಿದನ್ನು. ಹೇಗೆ? ವ್ಯರ್ಥವಾದದ್ದನ್ನು ಕೊಡಬಾರದು. ಎಂಥ ರೈತ ಇದ್ದು ನೋಡ್ರಿ, ಅದನ್ನು ಪುರಾಣಗಳಲ್ಲಿ ದೃಷ್ಟಾಂತ ಕೊಡ್ತಾರೆ. ಅದರಿಂದ ರೈತರ ದೊಡ್ಡಸ್ತಿಕೆಯನ್ನು ಹೇಳ್ತಾರೆ. ಎಂಥ ರೈತರಿದ್ರು ಅನ್ನೋದನ್ನು ತಿಳಿಸ್ತಾರೆ. ಈ ಹೊಟ್ಟೆ ಇಲ್ಲಿ ಯಾಕೆ ಇಡುವುದು? ಇದನ್ನು ಕೊಂಡುಕೊಳ್ಳುವವರಿಗೆ ಮೋಸ ಯಾಕೆ ಮಾಡೋದು? ಬೇಡ ಅಂತ ಹೇಳಿ ಆ ಹೊಟ್ಟೆಲ್ಲ ಬೇರೆಯಾದ ಮೇಲೆ, ಗಾಳಿಗೆ ತೂರಿ ಹೋದ ಮೇಲೆ ಧಾನ್ಯವನ್ನು ಮಾತ್ರ 1 ಮೂಟೆ ಆಯಿತು, 2 ಮೂಟೆ ಆಯಿತು ಅಂತ ಕಟ್ಟಿಕೊಳ್ತಾರಂತೆ. ಹಾಗೆ ವಂದ್ಯ ಕ್ಷಣಗಳೇನಿವೆ ಅಲ್ಲ, ದೇವರನ್ನು ಸ್ಮರಣೆ ಮಾಡದೇ ಇದ್ದ ಕ್ಷಣಗಳನ್ನು ಬಿಟ್ಟು ದೇವರನ್ನು ಸ್ಮರಣೆ ಮಾಡಿದ ಕ್ಷಣಗಳನ್ನು ಮಾತ್ರ ಆಯುಷ್ಯದಲ್ಲಿ ಎಣಿಸಿಕೊಳ್ತಾರಂತೆ. ಹಾಗೆ ದೊಡ್ಡವರಾಗ್ತಾರೆ. ಹೀಗೆ ಆಯುಷ್ಕರವಾದ ಸಾಧನೆಗಳನ್ನು ಮಾಡಬೇಕು ಅಂತಂದರೆ ದೇವರ ಸ್ಮರಣೆ ಮಾಡುವ ಕ್ಷಣಗಳು ನಮಗೆ ದೊರಕಬೇಕು. ಅದಕ್ಕಾಗಿ ನಾವು ಸಾಧನೆಯನ್ನು ಮಾಡಬೇಕು ಅಂತ ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಮಹಾನುಭಾವ ಸಿದ್ಧ ಅವರಿಗೆ ಹೇಳ್ತಾನೆ. ಆಯುಃ ಕೀರ್ತಿಕರಾಣೀಹ ಯಾನಿ ಕೃತ್ಯಾನಿ ಸೇವತೆ, ಅಂಥ ಕರ್ಮಗಳ ಸೇವನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಥಾಂಧಕಾರೇ ಖದ್ಯೋತಂ ದೀಪ್ಯಮಾನಂ ತತಸ್ತತಃ ಚಕ್ಷುಷ್ಮಂತಃ ಪ್ರಪಶ್ಯಂತಿ ತಥಾ ಚ ಜ್ಞಾನಚಕ್ಷುಷಃ ಪಶ್ಯಂತ್ಯೇವಂ ವಿಧಂ ಸಿದ್ಧಃ ಜೀವಂ ದಿವ್ಯೇನ ಚಕ್ಷುಷ. ನಮ್ಮ ಭಾರತ ಭೂಮಿಯ ವರ್ಣನೆಯನ್ನು ಮಾಡ್ತಾರೆ. ಕರ್ಮಭೂಮಿರಿಯಂ ಭೂಮಿ ಯತ್ರ ತಿಷ್ಠಂತಿ ಜಂತವಃ ತತಃ ಶುಭಾಶುಭಂ ಕೃತ್ವಾ ಲಭಂತೆ ಸರ್ವದೇಹಿನಃ. ಇದು ಕರ್ಮಭೂಮಿ. ನಮ್ಮ ಭೂಮಿ ಏನಿದೆಯಲ್ಲ, ಭಾರತ ಭೂಮಿ ಕರ್ಮಭೂಮಿ. ಇಲ್ಲಿದ್ದವರು ಕರ್ಮವನ್ನು ಮಾಡಿದರೆ, ಸತ್ಕರ್ಮವನ್ನು ಮಾಡಿದರೆ ಅದಕ್ಕೆ ಅದ್ಭುತವಾದ ಫಲ ಸಿಗುತ್ತದೆ. ಆದ್ದರಿಂದಾಗಿ ಮೋಕ್ಷ ಇದು ಸುದುರ್ಲಭ. ಸುಲಭವಾಗಿ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ತಸ್ಮಾತ್ ಸುದುರ್ಲಭೋ ಮೋಕ್ಷ ರಕ್ಷಶ್ಚ ಆತ್ಮ ತಥೋ ಭೃಶಂ. ಆತ್ಮನ ರಕ್ಷಣೆ, ನನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ಎಷ್ಟು ಪ್ರಯತ್ನ ಮಾಡಬೇಕು ಅಂತಂದರೆ, ಈ ದೇಹ ಇದ್ದರೆ ತಾನೇ ಧರ್ಮ ಮಾಡೋದು, ದೇವರ ಸ್ಮರಣೆ ಮಾಡೋದು. ಈ ನಾಲಿಗೆ ಇದ್ದರೆ ತಾನೇ ದೇವರ ಸ್ಮರಣೆ ಮಾಡೋದು. ಇಲ್ಲೇ ಹೋದರೆ ದೇವರ ಸ್ಮರಣೆ ಮಾಡಲಿಕ್ಕೆ ಎಲ್ಲಿ ಆಗ್ತದೆ? ಆಗೋದಿಲ್ಲ. ದೇವರ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಆತ್ಮನ ರಕ್ಷಣೆಯನ್ನು ಮಾಡಿಕೊಳ್ತಾ ಇರಬೇಕು ಮೊದಲಿಗೆ. ಅದು ಒಂದು ಸಾಧನೆ. ನನ್ನ ರಕ್ಷಣೆಯನ್ನು ನಾನು ಮಾಡಿಕೊಳ್ತಾ ಇರೋದು ಒಂದು ಸಾಧನೆ. ಜೊತೆಗೆ ಆ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಆ ಮೋಕ್ಷಕರವಾದ ಆಯುಷ್ಕರವಾದ ಧರ್ಮಗಳನ್ನು ನಾವು ಮಾಡ್ತಾ ಇರಬೇಕು. ತತ್ರಾಪಿ ಚ ವಿಶೇಷೋಕ್ತಿ ದಿವಿ ನೀಚೋಚ್ಚ ಮಧ್ಯಮಾಹ ನ ಚ ತತ್ರಾಪಿ ಸಂತೋಷೋ ದೃಷ್ಟ್ವಾ ದೀಪ್ತತರಾಂ ಶ್ರಿಯಂ ಶುಭಾನಾಂ ಅಶುಭಾನಾಂಚ ನೇಹ ನಾಶೋಸ್ತಿ ಕರ್ಮಣಾಂ ಪ್ರಾಪ್ಯಾನುಪಚ್ಚಂತೆ ಕ್ಷೇತ್ರೇ ಕ್ಷೇತ್ರೇ ತಥಾ ತಥಾ. ಈ ಜೀವ ದೇಹಕ್ಕೆ ಬರ್ತಾನೆ, ದೇಹಕ್ಕೆ ಬಂದು ಕರ್ಮಗಳನ್ನು ಮಾಡ್ತಾನೆ. ಸತ್ಕರ್ಮಗಳನ್ನು ಮಾಡಿದಾಗ ಸದ್ಗತಿಯಾಗ್ತದೆ. ಮೋಕ್ಷಕರವಾದ ಕರ್ಮಗಳನ್ನು ಮಾಡಿದಾಗ ಪರೋಕ್ಷ ಜ್ಞಾನ ಸಂಪನ್ನನಾಗಿ ಮುಕ್ತನಾಗ್ತಾನೆ. ಯಥಾಚ ದೀಪ ಶರಣಂ ದೀಪ್ಯಮಾನ ಪ್ರಕಾಶದೇತ ಏವಮೇವ ಶರೀರಾಣಿ ಪ್ರಕಾಶಯತಿ ಚೇತನಃ. ಈ ದೇಹಕ್ಕೆ ಪ್ರಕಾಶ ಕೊಡೋದು ಯಾರು? ಒಳಗಿರುವ ಜೀವ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಇಲ್ಲಿ ದೀಪ ಇದೆಯಲ್ಲ, ದೀಪ ಏನು ಮಾಡ್ತದೆ? ಈ ಕೋಣೆಯನ್ನೆಲ್ಲ ಬೆಳಗಿಸ್ತದೆ, ಹೌದಲ್ಲ? ಅದರ ದೃಷ್ಟಾಂತ ಕೊಡ್ತಾರೆ. ಯಥಾಚ ದೀಪ ಶರಣಂ. ಶರಣ ಅಂದರೆ ಮನೆ ಅಂತ ಅರ್ಥ. ದೀಪ ಹೇಗೆ ಮನೆಯನ್ನು ಬೆಳಗಿಸ್ತದಲ್ಲ, ಜೀವ ಹಾಗೆ ದೇಹವನ್ನು ಬೆಳಗಿಸ್ತದೆ. ಹೀಗಾಗಿ ಆ ದೇಹದಿಂದ ಸತ್ಕರ್ಮಗಳನ್ನು ನಾವು ಮಾಡಬೇಕು. ಜೀವ ಇದ್ರೇ ಧರ್ಮಾಧರ್ಮಗಳನ್ನು ಮಾಡಲಿಕ್ಕೆ ಆಗ್ತದೆ. ವಿಶೇಷವಾಗಿ ಧರ್ಮಗಳನ್ನು ಮಾಡಲಿಕ್ಕಾಗ್ತದೆ. ಪೂರ್ವದೇಹದಲ್ಲಿ ಮಾಡಿದ ಪಾಪಗಳನ್ನು, ಪುಣ್ಯಗಳನ್ನು ಈ ಜನ್ಮದಲ್ಲಿ ಅನುಭವಿಸ್ತಾನೆ. ಯಾವತ್ತು ಮೋಕ್ಷ ಯೋಗಸ್ಯ ಧರ್ಮಂ ನೈವ ಅವಬುದ್ಧ್ಯತೆ ತತ್ತೇ ಕರ್ಮ ಪ್ರವಕ್ಷಾಮಿ ಸುಖೀ ಭವತಿ ಏನ ವೈ. ಬೇಕಾದಷ್ಟು ಜನ್ಮಗಳನ್ನು ಪಡೀಲಿ, ಧರ್ಮವನ್ನು ಮಾಡದೇ ಇದ್ದರೆ ಉದ್ಧಾರ ಮಾತ್ರ ಅವನಿಗೆ ಇಲ್ಲ ಇತ್ಯಾದಿ ಅನೇಕ ವಿಚಾರಗಳನ್ನು ಆ ಬ್ರಾಹ್ಮಣ ಹೇಳ್ತಾನೆ. ಬ್ರಾಹ್ಮಣ ಹೇಳುವ ಆ ಪ್ರಸಂಗದಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ದಂಪತ್ಯೋ ಪಾರ್ಥ ಸಂವಾದ ಯೋಭವತ್ ಭರತರ್ಷಭ. ಅರ್ಜುನನಿಗೆ ಉಪದೇಶ ಮಾಡ್ತಾ ದಂಪತಿಗಳಲ್ಲಿ ಆದ ಒಂದು ಅತಿ ಅಪರೂಪವಾದ ಸಂವಾದವನ್ನು ಹೇಳ್ತಾನೆ. ಗಂಡ ಹೆಂಡತಿಯರಲ್ಲಿ ಆದ ಸಂವಾದ. ದಂಪತ್ಯೋ ಪಾರ್ಥ ಸಂವಾದ ಬ್ರಾಹ್ಮಣೀ ಬ್ರಾಹ್ಮಣಂ ಕಂಚಿತ ಜ್ಞಾನ ವಿಜ್ಞಾನಪಾರಗಂ ದೃಷ್ಟ್ವಾ ವಿವಿಕ್ತಮಾಸೀನಂ ಭಾರ್ಯ ಭರ್ತಾರಮಬ್ರವೀತ್. ಇಲ್ಲಿ ಅವರ ಹೆಸರು ಹೇಳೋದಿಲ್ಲ, ಬ್ರಾಹ್ಮಣ ಬ್ರಾಹ್ಮಣಿ ಅಷ್ಟೇ. ಅದನ್ನು ತಿಳಿದುಕೊಳ್ಳೋ ಯೋಗ ನಮಗಿಲ್ಲ. ನಿಜವಾಗಿ ಅವರ ಹೆಸರನ್ನು ತಿಳಿದುಕೊಂಡರೂ ಪುಣ್ಯ ಬರ್ತದೆ, ಆದರೆ ಆ ಪುಣ್ಯ ನಮಗಿಲ್ಲ ಅನ್ನೋ ಲೆಕ್ಕಕ್ಕೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಯಾರಿಗೆ ಹೆಸರು ಗೊತ್ತೋ ಅವರಿಗೆ ಪುಣ್ಯ ಅಷ್ಟೇ. ಒಬ್ಬ ಬ್ರಾಹ್ಮಣಿ ತನ್ನ ಪತಿ ಅವು ಏಕಾಂತದಲ್ಲಿದ್ದಾನೆ, ಯಾವ ಕರ್ಮಗಳನ್ನು ಮಾಡ್ತಾ ಇಲ್ಲ. ಅಗ್ನಿಹೋತ್ರವನ್ನು ಬಿಟ್ಬಿಟ್ಟಿದ್ದಾನೆ, ಏನೇನು ಕರ್ಮಗಳ ಎಲ್ಲ ಕರ್ಮಗಳನ್ನು ಬಿಟ್ಟುಬಿಟ್ಟಿದ್ದಾನೆ. ಅಂಥ ಬ್ರಾಹ್ಮಣನ ಹತ್ರ ಹೋಗಿ ಕೊನು ಲೋಕಂ ಗಮಿಷ್ಯಾಮಿ ತ್ವಾಮಹಂ ಪತಿಮಾಶ್ರಿತ. ಅವ್ರು ಹೇಳ್ತಾರೆ, ಏಕಾಂತದಲ್ಲಿ ಎಲ್ಲ ಕರ್ಮಗಳನ್ನು ಪರಿತ್ಯಾಗ ಮಾಡಿ ಕೂತು ಬಿಟ್ಟಿದ್ದಾನೆ. ಹೆಂಡತಿ ನೋಡ್ತಾಳೆ,
ಬಹುಶಃ ತೊಂದರೆಯಾಗಿರ್ಬೋದು. ಒಂದು ದಿವಸ ನೋಡಿದ್ಲು, 2 ದಿವಸ ನೋಡಿದ್ಲು. ಹೆಂಡತಿಗೂ ಜವಾಬ್ದಾರಿ ಇದೆ. ಗಂಡ ಏನು ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ, ಯಾವ ಮಾರ್ಗದಲ್ಲಿದ್ದಾನೆ, ತಿದ್ದಿ ತೀಡುವ ಜವಾಬ್ದಾರಿ ಹೆಂಡತಿಗೂ ಇದೆ. ಹೀಗಾಗಿ ಬಹಳ ದಿವಸ ಆಯಿತು, ಅವನು ಯಾವ ಕರ್ಮಗಳನ್ನು ಮಾಡ್ತಾ ಇಲ್ಲ, ಸತ್ಕರ್ಮಗಳಿಂದ ದೂರವಾಗ್ತಾ ಇದ್ದಾನೆ, ಏಕಾಂತದಲ್ಲಿದ್ದಾನೆ. ಆದರೆ ಜ್ಞಾನ ವಿಜ್ಞಾನ ಪಾರಗಮ, ಅದು ಅರ್ಥ ಆಗಲಿಲ್ಲ ಅವಳಿಗೆ. ನಮ್ಮ ಯಜಮಾನರು ಏನೂ ಮಾಡ್ತಾ ಇಲ್ಲ, ಅಗ್ನಿಹೋತ್ರಾದಿಗಳನ್ನು ಬಿಟ್ಬಿಟ್ಟಿದ್ದಾರೆ, ಸತ್ಕರ್ಮಗಳನ್ನೆಲ್ಲ ಪರಿತ್ಯಾಗ ಮಾಡಿಬಿಟ್ಟಿದ್ದಾರೆ, ಇಷ್ಟೇ ಅವಳ ತಲೆಯಲ್ಲಿದೆ. ಹೀಗಾಗಿ ಗಂಡನ ಹತ್ರ ಹೋಗ್ತಾಳೆ, ನಿನ್ನನ್ನು ಕಟ್ಕೊಂಡದ್ದಕ್ಕಾಗಿ ನನಗೆ ಯಾವ ಲೋಕ ಆಗ್ತದೆ ಹೇಳು ಅಂತ ಕೇಳ್ತಾಳೆ. ಯಾಕೆಂದರೆ ಗಂಡ ಸನ್ಮಾರ್ಗದಲ್ಲಿರಬೇಕು, ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು. ನೀನು ಸತ್ಕರ್ಮಗಳನ್ನು ಮಾಡಿದಾಗ ಅದರ ಅರ್ಧ ಭಾಗ ನಮಗೆ ಬರ್ತದೆ, ಸುಮ್ಮನೆ ಬರೋದಿಲ್ಲ. ಅದಕ್ಕಾಗಿ ಸಹಕಾರವನ್ನು ಮಾಡಬೇಕು. ಗಂಡ ಯಾವ ಸೇವೆಯನ್ನು ಅಥವಾ ಯಾವ ಪೂಜೆಯನ್ನು ಮಾಡ್ತಾ ಇದ್ದಾನೆ, ಆ ಪೂಜೆಗೆ ಹೆಂಡತಿಯ ಸಹಕಾರ ಇದ್ದರೆ ಆವಾಗ ಅರ್ಧ ಪುಣ್ಯ ಬರ್ತದೆ, ಸುಮ್ಮನೆ ಬರೋದಿಲ್ಲ. ಹೀಗಾಗಿ ನೀವು ಅಗ್ನಿಹೋತ್ರವನ್ನೇ ಮಾಡ್ತಾ ಇಲ್ಲ, ನಾನು ಸಹಕಾರವನ್ನು ಮಾಡ್ತಾ ಇಲ್ಲ, ಹಾಗಾದರೆ ನನಗೇನು ಲೋಕ ಆಗ್ತದೆ ಅದನ್ನು ಹೇಳಿ. ನನ್ನ ಕಡೆಯಿಂದ ಏನೂ ಸತ್ಕರ್ಮ ಆಗ್ತಾ ಇಲ್ಲ. ಬಹಳ ತೊಂದರೆ ಆಯಿತು ಅವಳಿಗೆ. ನೋಡ್ರಿ ಹೇಗೆ ಇರಬೇಕು ಹೆಣ್ಣು ಮಕ್ಕಳು ಅಂತ ಅನ್ನೋದನ್ನು ತುಂಬ ಸುಂದರವಾಗಿ ತಿಳಿಸ್ತಾರೆ. ಕೊನು ಲೋಕಂ ಗಮಿಷ್ಯಾಮಿ ತ್ವಾಮಹಂ ಪತಿಮಾಶ್ರಿತ. ಕೇಳೋದು ಎಷ್ಟು ಪದ್ಧತಿಯಿಂದ ಕೇಳ್ತಾಳೆ ನೋಡಿ, ಗಂಡ ಅಲ್ವಾ. ಹಾಗಾದರೆ ಬೈದು ಕೇಳಬಹುದಾಗಿತ್ತು, ನಿಂದೆ ಮಾಡಿ ಕೇಳಬಹುದಾಗಿತ್ತು. ನಾವೆಲ್ಲ ಇವತ್ತು ಮಾಡ್ತೀವಲ್ಲ, ನಿನ್ನನ್ನು ಕಟ್ಕೊಂಡು ಹಾಳಾಗಿ ಹೋದೆ ಅಂತಂತೀವ. ಹಾಗೆಲ್ಲ ಮಾತಾಡಲಿಲ್ಲ, ತಪ್ಪನ್ನು ತಿಳಿಸ್ಬೇಕಷ್ಟೇ. ಯಾಕೆಂದರೆ ಅವನು ಸಾಮಾನ್ಯ ಅಲ್ಲ, ಅದು ಗೊತ್ತವಳಿಗೆ. ನನ್ನ ಯಜಮಾನ ಸಾಮಾನ್ಯರೆಲ್ಲ ಗೊತ್ತು, ಆದರೆ ಈಗ ಕರ್ಮಗಳನ್ನು ಮಾಡ್ತಾ ಇಲ್ಲ, ಯಾಕೆ ಅಂತ ತಿಳಿದುಕೊಳ್ಳಬೇಕಾಗಿದೆ. ಹೀಗಾಗಿ ನನಗೇನು ಲೋಕ ಆಗ್ತದೆ ಅದನ್ನು ಹೇಳಿ. ಯಾಕೆಂದರೆ ಭಾರ್ಯಾಹ ಪತಿಕೃತಾನ್ ಲೋಕಾನ್ ಆಪ್ನುವಂತಿ ಇತಿ ನಶ್ರಿತಂ. ಹೆಂಡತಿಗೆ ಯಾವ ಸದ್ಗತಿ ಆಗ್ತದೆ, ಯಾವ ಲೋಕಗಳಾಗ್ತದೆ, ಗಂಡ ಮಾಡಿದ ಸತ್ಕರ್ಮಗಳಿಗೆ ಅನುಗುಣವಾಗಿ ಹೆಂಡತಿಗೆ ಲೋಕಗಳಾಗ್ತದಂತೆ. ಆದ್ದರಿಂದಾಗಿ ಮಹಾಸ್ವಾಮಿಗಳು ಮಹಿಳೆಯರಿಗೆ ಉಪದೇಶ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ನಿಮ್ಮ ನಿಮ್ಮ ಪತಿಯರ ಕಡೆಯಿಂದ ನೀವು ಧರ್ಮವನ್ನು ಮಾಡಿಸ್ರಿ. ಹೀಗಾಗಿ ನನಗೇನು ಲೋಕ ಆಗ್ತದೆ, ಏವ ಮುಕ್ತಾಸ ಶಾಂತಾತ್ಮ ತಾಮುವಾಚ ಹಸನ್ನಿವ. ಆವಾಗ ಅವನಿಗೆ ನಗು ಬರ್ತದೆ. ಇವಳಿಗೆ ನನ್ನ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಆದರೆ ಒಳ್ಳೆಯದು ಹೇಳ್ತಾ ಇದ್ದಾಳೆ. ನಾನು ಕರ್ಮವನ್ನು ಬಿಟ್ಟಿದ್ದೇನೆ, ವೈರಾಗ್ಯದಿಂದ ಕರ್ಮವನ್ನು ಬಿಟ್ಟಿದ್ದೇನೆ, ಅಂದರೆ ಬೇಡ ತಾತ್ಸಾರ ಭಾವನೆಯಿಂದ ಬಿಟ್ಟಿದ್ದೇನೆ ಅಂತ ಅವಳು ತಿಳಿದಿದ್ದಾಳೆ. ಆದರೆ ಹಾಗೆಲ್ಲ ಅಲ್ಲ. ಸುಭಗೆ ನಾಭ್ಯಸೂಯಾಮಿ ವಾಕ್ಯಸ್ಯಾಸ್ಯ ತವಾನಗೆ. ನಿನ್ನಲ್ಲೇನೂ ತಪ್ಪಿಲ್ಲ. ಅವರಿಬ್ಬರಲ್ಲಿದ್ದ ಭಾವನೆಗಳನ್ನು ನೋಡಿ ಹೇಗೆ ಸಂಬೋಧನೆ ಮಾಡ್ತಾನೆ ನೋಡಿ. ಸುಭಗೆ, ಸೌಭಾಗ್ಯವಂತಳ ನೀನು. ಹೇಗೆ ಪರಸ್ಪರ ಮಾತುಗಳಿರಬೇಕು ಗಂಡ ಹೆಂಡತಿಯರಲ್ಲಿ, ಕಲಿಬೇಕು ಮಹಾಭಾರತವನ್ನು ನೋಡಿ. ಅದೊಂದು ವಿಷಯ ಆಗ್ತದೆ. ಇವತ್ತೆಲ್ಲ ಪಿ ಎಚ್ ಡಿ ವಿಷಯ ಅಂತಂತಾರಲ್ಲ, ಮಹಾಭಾರತದಲ್ಲಿ ಗಂಡ ಹೆಂಡತಿಯರ ಸಂವಾದ, ಅವರ ಮಾತುಗಳು, ಅವರ ಪ್ರೀತಿ ಪ್ರೇಮ. ಸುಭಗೆ, ಸೌಭಾಗ್ಯವತಿ ನೀನು ಅಂತ ಸಂಬೋಧನೆ ಮಾಡ್ತಾಳೆ. ಮೊದಲಿಗೆ ನೀನಿಷ್ಟು ನನ್ನನ್ನು ಬೈತಾ ಇದ್ದೀಯಲ್ಲ, ಆದರೂ ನಿನ್ನ ಮೇಲೆ ನಾನು ಅಸೂಯೆ ಮಾಡೋದಿಲ್ಲ, ನಾನು ನಿನ್ನನ್ನು ತಪ್ಪು ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಅನಘೆ, ನಿನ್ನ ತಪ್ಪಲ್ಲ, ನನ್ನ ತಪ್ಪದು. ಯಾಕೆಂದರೆ ನಾನು ಯಾಕೆ ಕರ್ಮಗಳನ್ನು ಬಿಟ್ಟಿದ್ದೇನೆ ನಿನಗೆ ಹೇಳಿಲ್ಲ ನಾನು, ಹೀಗಾಗಿ ಅದನ್ನು ನಾನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅತ್ಯುನ್ನತವಾದ ಧರ್ಮಗಳು. ಈ ಕರ್ಮದಲ್ಲಿ ಸಿಲುಕಿ ಬಿಟ್ಟರೆ ಮನುಷ್ಯ ಒದ್ದಾಡ್ತಾನೆ. ದೇವರ ಧ್ಯಾನ ಮಾಡಲಿಕ್ಕಾಗೋದಿಲ್ಲ, ದೇವರನ್ನು ತಿಳಿಲಿಕ್ಕಾಗೋದಿಲ್ಲ. ಆದ್ದರಿಂದ ನಾನೆಲ್ಲ ಕರ್ಮಗಳನ್ನು ಬಿಟ್ಟು ದೇವರಲ್ಲಿಯೇನೇ ನನ್ನ ಮನಸ್ಸನ್ನು ನೆಲೆಗೊಳಿಸಿ ಬಿಟ್ಟಿದ್ದೇನೆ. ಅದಕ್ಕಾಗಿ ಇವು ಪ್ರತಿಬಂಧಕವಾಗ್ತಾ ಇವೆ ಅನ್ನೋದಕ್ಕಾಗಿ ಕರ್ಮವನ್ನು ಬಿಟ್ಟದ್ದಷ್ಟೇ ಹೊರತು ನಾನು ಆ ಕರ್ಮಗಳ ಮೇಲೆ ಅಸೂಯೆಯಿಂದ, ಕರ್ಮಗಳ ಮೇಲೆ, ಸತ್ಕರ್ಮಗಳ ಮೇಲಿನ ದ್ವೇಷದಿಂದ ಸರ್ವಥಾ ನಾನು ಆ ಕರ್ಮಗಳನ್ನು ಪರಿತ್ಯಾಗ ಮಾಡಿಲ್ಲ ಅಂತ ಹೇಳಿ. ಹಾಗಾದರೆ ಪರಬ್ರಹ್ಮೋಪದೇಶವನ್ನು ಮಾಡಬೇಕಲ್ಲ. ನಾನು ಇಷ್ಟು ದಿವಸ ಪರಬ್ರಹ್ಮನನ್ನು ಹೇಗೆ ತಿಳಿದಿದ್ದೇನೆ ಅದನ್ನು ಹೇಳಬೇಕಲ್ಲ. ಪರಬ್ರಹ್ಮೋಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮಹಾನುಭಾವ. ಅದನ್ನು ಕೇಳಿ ಪ್ರಶ್ನೆಗಳನ್ನು ಮಾಡ್ತಾ 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 ಆ ಅನೇಕ ತತ್ವಗಳನ್ನು ಅವಳು ತಿಳಿದಿದ್ದಾಳೆ. ಅದರ ಮಧ್ಯದಲ್ಲಿಯೇನೇ ಅಲರ್ಕರ ಚರಿತ್ರೆ ಬರುತ್ತದೆ. ಅದನ್ನು ಮತ್ತೆ ನಾವು ತಿಳಿಯೋಣ ಅಂತ ಹೇಳ್ತಾ ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲಾ ಖಂಡಮಂಡನಂ ಹರಿ ಓಂ ಹರಿ ಓಂ ಹರಿ ಓಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮ.